ಬಂದ್ಬಿಡ್ರ ಸಾಕು. ಇಂದು ಸಂಕೇತ ನಿಂತ ಆಮೇಲೆ 10 ನಿಮಿಷ ಆದ್ಮೇಲೆ ಎಲ್ಲ ಬಂದ ಕ್ಯಾಮ್ರಾ ಇಲ್ಲಿದೆ, ನೀವು ಇಲ್ಲಿ ನಿಂತ್ರೆ ಹೆಂಗೆ? ಕ್ಯಾಮ್ರಾ ಇಲ್ಲಿದೆ, ಇಲ್ಲಿ ಬರ್ತಾರೆ ಅವರು. ಒಂದು ನಿಮಿಷ ಅವ್ರು ಬಂದ್ಬಿಡ್ಲಿ, ಆಮೇಲೆ ಅವ್ರು ನಿಂತ್ಕೋಣ. ಆಯ್ತಲ್ಲಿ ಇಲ್ಲ ಇಲ್ಲ ಮನೋಣ ತಗೊಂಡ್ರ ಮುಂದೆ ಕ್ಲಾಪ್ ಆಯ್ತು. ಮೋಕ್ಷಣ 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 ಇಲ್ಲಿ ಬಿದ್ರೆ ನಾನು ಕೈ ಒಳಗಡೆ ತರ್ತಿದ್ದಾರೆ ಅಣ್ಣ, ತಪ್ಪಾಣ ಒಳಗಡೆಗೆ ರಮೇಶ್ನ ಕಳಿಸ್ಬಿಡಿ ಮುಂದಕ್ಕೆ. ಕೈ ಸರ್ ಇವ್ರನ್ನ ಕಳಿಸ್ರಿ ಮುಂದಕ್ಕೆ, ಡೈರೆಕ್ಟ್ ಮುಂದೆ ಅಲ್ಲಿ ಹೋಗ್ತಾರೆ. ಹೌದು ಆಯ್ತು ಎಲ್ಲ ಬ್ಯಾಕ್ ಹೋಗೋದು, ಯಾರು ಫ್ರೆಂಡ್ ಬರಲ್ಲ. ದಯವಿಟ್ಟು ಒಂಚೂರು ಕ್ಲಿಯರ್ ಮಾಡೋಣ. ನೀವು ಕ್ಯಾಮ್ರಾದವರೆಲ್ಲ ಹಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾಗ ಬಿಟ್ರೆ ಮಾಡ್ಬೋದಲ್ವಾ?
ರೆಡಿ ಸ್ಟಾರ್ಟ್ ಕ್ಯಾಮ್ರಾ ಮಾಡಿ ಸ್ಟಾರ್ಟ್ ಮಾಡಿ ಅಣ್ಣ ಕ್ಲಾಪ್ ಮಾಡಿ ಮೂರು ತಕ್ಕ ಗುಡ್ ಲಕ್ ಹೇಳಿ ಒಂದ್ ನಿಮಿಷ ಆಯ್ತು ಇರಾಮ ಒಂದ್ ನಿಮಿಷ ನೀವು ಅಷ್ಟು ಅರ್ಜೆಂಟ್ ಮಾಡು. ಅರ್ಜೆಂಟ್ ಅಲ್ಲ ಅಲ್ಲಿ ನೀವೇನು ಮೊಬೈಲ್ ಅಂತ ಹಾಕೊಂಡ್ಬಿಡ್ತೀರಾ ಆಸೀನರಾಗಬೇಕು. ಸ್ವಲ್ಪ ಸೈಡ್ ಕೊಡಿ ಮೇಡಮ್. ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರ ಆಶೀರ್ವಾದದೊಂದಿಗೆ ಇದೀಗ ತಾನೇ ಕರ್ನಾಟಕ ಮಜೇಯಂ ಚಿತ್ರದ ಮುಹೂರ್ತ ಹಾಗೂ ಕ್ಲಾಪ್ ಆ ಮೊದಲ ಶಾಟ್ಗೆ ಆಶೀರ್ವಾದ ಸಿಕ್ಕಿದೆ, ಬೆಂಬಲ ಸಿಕ್ಕಿದೆ. ಇದು ನಾವು ನೀವೆಲ್ಲರೂ ಇಂದು ಬಹಳ ಸಂಭ್ರಮದಿಂದ ಸೇರಿರುವಂಥದ್ದು PMG ಫಿಲ್ಮ್ ಪ್ರೊಡಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಬ್ಯಾನರ್ ಅಡಿಯಲ್ಲಿ ಮೊಟ್ಟ ಮೊದಲ ಸಿನಿಮಾ ಚಂದನವನಕ್ಕೆ ಚಂದದ ಒಂದು ಕಥೆ ಇರುವಂತ, ಚಂದದ ನಾಯಕ ಅಭಿನಯಿಸ್ತಾ ಇರುವಂತ ಒಂದು ಹೊಸ ಸಿನಿಮಾಗೆ ಪ್ರಾರಂಭ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು, ಆರಾಮಾಗಿ ಎಲ್ಲರೂ ಆಸೀನರಾದ್ರೆ ಕಾರ್ಯಕ್ರಮ ಮುಂದುವರ್ಸೋಣ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೈಡ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಚೇರ್ಸ್ಗಳಿದೆ, ಆರಾಮಾಗಿ ಕೂತ್ಕೊಳ್ಳಿ ಎಲ್ಲರೂ. ನನ್ ಡಂಪ್ ಆಗಲ್ಲ CP ಯೋಗೇಶ್ವರ್ ಸರ್ ಅವರು ಮಾನ್ಯ ಶಾಸಕರು 25 ವರ್ಷಗಳ ನಂತರ ಸಿನಿಮಾ ಲೋಕಕ್ಕೆ, ಬಣ್ಣದ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ. ಅದು ಅವರ ಮಗನ ಪ್ರೀತಿಯ ಹ್ಯಾಂಡ್ಸಮ್ ಪುತ್ರನ. ಓಕೆ ಓಕೆ ಇಲ್ಲಿ ಎದುರುಗಡೆ ಇರುವಂತಹ ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ಜಾಗ ಮಾಡ್ಕೊಂಡು ದಯವಿಟ್ಟು ದಯವಿಟ್ಟು ನಿಮ್ ಕೈ ಮುಗಿತಿದ್ರಣ, ದಯವಿಟ್ಟು ಬಂದ್ಬಿಡೋಣ ಎಲ್ಲ ಈ ಕಡೆ ಬಂದ್ಬಿಡೋಣ, ಕೂತ್ಕೊಳ್ಳೋಣ ಎಲ್ಲ ಬಂದ್ಬಿಡ್ರ ಎಲ್ಲ ಹುಡುಗ್ರ. ಸರ್ ಸ್ವಲ್ಪ ಇಲ್ಲಿ ದಯಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ಫಸ್ಟ್ ಲುಕ್ಗೆ ಚಾಲನೆಯನ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸರ್ ನಿಮ್ಮ ಪ್ರೀತಿಯ ಆಶೀರ್ವಾದದಿಂದ ಲಾಂಚ್ ಅಂತ ಹೇಳ್ಬೇಕು. ಟೆಕ್ನಿಕಲ್ ಟೀಮ್ ಲೈಟ್ಸ್ ಆಫ್ ಪ್ಲೀಸ್. ಓಕೆ, ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಇದೀಗ ಬಹಳ ಪ್ರೀತಿಯಿಂದ ಬಿಡು ಮಾಡಿಕೊಂಡು CP ಯೋಗೇಶ್ವರ್ ಸರ್ ಅವರ ಮಗನ ಮೊದಲ ಸಿನಿಮಾಗೆ ಆಶೀರ್ವಾದವಿದೆ ಅಂತ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಶ್ರೀಯುತ D.K. ಶಿವಕುಮಾರ್ ಸರ್, ನಿಮ್ಮ ಪ್ರೀತಿಯ ವಿಶಸ್ನೊಂದಿಗೆ ಲಾಂಚ್ ಹೇಳಬೇಕು ಫಸ್ಟ್ ಲುಕ್ಗೆ. ಎಲ್ಲರಿಗೂ ನಮಸ್ಕಾರ. ಈಗ ಕರ್ನಾಟಕ ಬಲಂ ಲಾಂಚ್ ಆಗಿದೆ.
ಇನ್ನೊಂದ್ಸಲ ಪ್ಲೇ ಮಾಡ್ಬೋದಾ ಪ್ಲೀಸ್? ಕರ್ನಾಟಕ ಬಲಂ. ಸರ್ ಮುಂದೆ ಎಲ್ಲ ಕ್ಲಿಯರ್. ಮೊದಲನೇದಾಗಿ ಒಂದು ಖುಷಿಯ ಸಂತೋಷದ ವಾತಾವರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಕರ್ನಾಟಕ ಬಲಂ ಅಜೇಯಂ. ಈ ಕರ್ನಾಟಕದ ಚಲನಚಿತ್ರ ರಂಗದಲ್ಲಿ ಮೊಟ್ಟ ಮೊದಲ ಹೆಜ್ಜೆ ಇಡ್ತಾ ಇದ್ದಾರೆ ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀ CP ಯೋಗೇಶ್ವರ್ ಸರ್ ಅವರ ಮಗ. ಹ್ಯಾಂಡ್ಸಮ್ ಆಗಿ ಅಷ್ಟೇ ಅದ್ಭುತವಾದ ತರಬೇತಿಯನ್ನ ಪಡ್ಕೊಂಡು ಬಂದಿರುವಂತಹ ಧ್ಯಾನ್ ಯೋಗೇಶ್ವರ್ ಅವರ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ಈ ಮುಹೂರ್ತದ ಸಂದರ್ಭದಲ್ಲಿ ಶಾಸಕರಾದಂತ ಉದಯಗೌಡ ಮೇಲ್ ಬರಬೇಕು. ನಮ್ಮ ಶಾಸಕರುಗಳೆಲ್ಲ ರವಿ ಸೋಮಣ್ಣವರು ಕೇಂದ್ರ ಸಚಿವರು ದಯವಿಟ್ಟು ಮೇಲ್ ಸರ್ ತೆಲಂಗಾಣ MLA ಅವರು ಮೇಲೆ ಎಲ್ಲ ಕೆಳಗಡೆ ಬರಬೇಕು, ಎಲ್ಲ ಕೆಳಗಡೆ ನಿಲ್ಬೇಕು. ಬನ್ನಿ ರವಿ ಅವರು ಎಲ್ಲ ಕೂತ್ಕೊಳ್ರಿ ಮರ, ಯಾಕೆ ನಿಂತಿದ್ದೀರಿ? ಪ್ರಸಾದ್ ಆಮೇಲೆ ಮೋಹನ್ ಸರ್ ಬನ್ನಿ ಸರ್ ಪ್ಲೀಸ್. ಪ್ರಸಾದ್ ಅವರು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಹೈದರಾಬಾದ್. ಪ್ಲೀಸ್ ಸರ್ ಮೋಹನ್. ಪ್ರಸಾದ್ ಪ್ಲೀಸ್ ಸರ್. ಇವತ್ತು ಮೊದಲನೇದಾಗಿ ದಯವಿಟ್ಟು ಎಲ್ಲರೂ ಎದುರುಗಡೆ ಇರೋರು ಸ್ವಲ್ಪ ಕೂತ್ಕೊಳ್ಳಿ, ಆಗ ಎಲ್ರಿಗೂ ಕಾಣಿಸಿದೆ ಕಾರ್ಯಕ್ರಮ. ಪ್ಲೀಸ್ ಎಲ್ಲರೂ ಸೆಟ್ಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕರ್ನಾಟಕ ಬಲಂ ಅಜೇಯಂ ಚಿತ್ರದ ಟೈಟಲ್ ನಲ್ಲಿ ಶಕ್ತಿ ಇದೆ. ಅಂತಹ ಶಕ್ತಿ ಇರುವಂತಹ ಟೈಟಲ್ಗೆ ಆಶೀರ್ವಾದ ಮಾಡ್ತಾ ಹೊಸ ಪ್ರತಿಭೆ ಕಾಲಿಡೋದಕ್ಕೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು. ಇವತ್ತು ಅವರು ಬಂದು ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ
ಕ್ಲಾಪ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಹೊಸ ಪ್ರತಿಭೆ, ಅಷ್ಟೇ ಟ್ಯಾಲೆಂಟೆಡ್ ಆಗಿ ಹ್ಯಾಂಡ್ಸಮ್ ಆಗಿ ಚಿತ್ರರಂಗಕ್ಕೆ ಕಾಲಿಡ್ತಾ ಇರುವಂತ ನಮ್ಮ ಹೆಮ್ಮೆಯ ಶಾಸಕರಾದಂತ ಶ್ರೀ CP ಯೋಗೇಶ್ವರ್ ಸರ್ ಅವರ ಸುಪುತ್ರ ಧ್ಯಾನ್ ಯೋಗೇಶ್ವರ್ ಅವರು ಇವತ್ತು ಮೊದಲನೇದಾಗಿ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ಟೈಟಲ್ ಯಾಕೆ ಪವರ್ಫುಲ್ ಅಂತ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಚಾಲುಕ್ಯರ ಆಳ್ವಿಕೆ ಸಂದರ್ಭದಲ್ಲಿ ಸೈನಿಕರ ಹೆಸರು ಕರ್ನಾಟಕ ಬಲಂ ಅಂತ ಆಗಿತ್ತು. ಅವರಿಗೆ ಯಾವಾಗ್ಲೂ ಜಯ ಸಿಗ್ತಾ ಇತ್ತು, ಅದೇ ಜಯ ಸಿಗ್ಲಿ ಈ ಚಿತ್ರಕ್ಕೂ ಅಂತ ಆಶಿಸ್ತಾ, ಯೋಗೇಶ್ವರ್ ಸರ್ ಮೊದಲನೇದಾಗಿ ನಿಮ್ಮಿಂದ ಮಾತನ್ನ ಶುರು ಮಾಡೋಣ ಅಂತ ನಮ್ಮ ಆಸೆ. ಯಾಕಂದ್ರೆ 25 ವರ್ಷಗಳ ನಂತರ ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಿರುವಂಥದ್ದು. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಕೇಂದ್ರದ ಸಚಿವರಾದಂಥ V ಸೋಮಣ್ಣವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಾಸಕರೇ, ಕಲಾವಿದರೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆನೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಮಗನ ಹೊಸ ಚಿತ್ರ ಕರ್ನಾಟಕ ಬಲಂ ಅಜೇಯಂಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹಳೆಯದನ್ನು ನಾನು ನೆನಪಿಸ್ಕೊಂಡೆ. ಕಳೆದ 24-25 ವರ್ಷಗಳ ಹಿಂದೆ ನನ್ನ ಚಲನಚಿತ್ರ ಸೈನಿಕಕ್ಕೆ ಬಂದು ಅವರೇ ಕ್ಲಾಪ್ ಮಾಡಿದ್ರು. ಮತ್ತೆ 25 ವರ್ಷ ಆದಮೇಲೆ ನನ್ನ ಮಗನ ಚಿತ್ರಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆದ್ಮೇಲೆ ಕ್ಲಾಪ್ ಮಾಡ್ತಾ ಇರೋದು ಕಾಕತಾಳೀಯ ಮತ್ತು ಖುಷಿ ತರ್ತಕ್ಕಂಥ ವಿಚಾರ. ಅವರಿಗೆ ಚಿತ್ರೋದ್ಯಮ ಹೊಸದೇನಲ್ಲ. ಬಹಳ ವರ್ಷಗಳಿಂದ ಅವರು ಚಿತ್ರೋದ್ಯಮಕ್ಕೆ ಸಂಬಂಧವನ್ನು ಇಟ್ಕೊಂಡವರು ಅವ್ರ ಮಾತಲ್ಲೇ ಹೇಳ್ತಾರೆ. ನನ್ನ ಈ ವೇದಿಕೆ ಮುಖಾಂತರ ಮನವಿ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರೋದ್ಯಮ ಸೊರಗೋಗಿದೆ. ಅವರ ಸ್ಪರ್ಶದಿಂದ ಅವರ ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದಷ್ಟು ಸಹಾಯವನ್ನ ಚಿತ್ರೋದ್ಯಮಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗೇಶ್ವರ್ ಸರ್ ಅವರೇ ಹೇಳಿದಾಗೆ ಅವರ ಸೈನಿಕ ಸಿನಿಮಾಗೆ ನಮ್ಮ DK ಶಿವಕುಮಾರ್ ಸರ್ ಅವರ ಬಂಗಾರದ ಹಸ್ತದಿಂದ ಆಶೀರ್ವಾದ ಮಾಡಿ ಕ್ಲಾಪ್ ಮಾಡಿದ್ರು. ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಈಗ ಮಗನ ಪಾದಾರ್ಪಣೆ ಸಂದರ್ಭದಲ್ಲೂ ಬಂದಿದ್ದಾರೆ, ಅವರ ಪ್ರೀತಿಯ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಮಾತಿನಲ್ಲಿ ಕೇಳುವಂತಹ ಸಂದರ್ಭ, ಶಿವಕುಮಾರ್ ಸರ್ ಅವರ ಆಶೀರ್ವಾದದ ನುಡಿಗಳು ಅವರ ಮಗಳಿಗೆ ಇದೀಗ ಸಲ್ಲಿಸುವಂತಹ ಸಮಯ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸಚಿವರಾದಂತ ಮಿತ್ರರಂತ V ಸೋಮಣ್ಣವರೇ, ವೇದಿಕೆ ಮೇಲೆ ನಮ್ಮ ಸುಧಾಕರ್ ಮಾಜಿ ಸಚಿವರು, ಜಗಪತಿ ಬಾಬು ಅವರವರು ಖ್ಯಾತ ನಟರು, ಶಾಸಕ ಮಿತ್ರ ಅಂತ ಉದಯ್ ಗತ್ಲೂರವರು, ರವಿ ಅವರು, ಮೋಹನ್ ಅವರು, ಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂಥ ನನ್ನ ಮಾಜಿ ಸಚಿವರು ಹಾಗೂ ಶಾಸಕ ಮಿತ್ರರಾದಂಥ ಯೋಗೇಶ್ ಅವರೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತು ಮುಖ್ಯವಾಗಿ ಈ ಹೊಸ ನಟನನ್ನ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಇವತ್ತು ನಾವೆಲ್ಲ ಅರ್ಪಿಸ್ಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನನ್ನ ಮಗನ ಸಮಾನ ಧ್ಯಾನ್ ಯೋಗೇಶ್ವರ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಇತಿಹಾಸ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಬಲ ಚಿತ್ರವನ್ನ ಇವತ್ತು ನಾವು ನಿರ್ಮಿಸಲಿಕ್ಕೆ ನಮ್ಮ ಯೋಗೇಶ್ ಅವರು ಎಷ್ಟು ಟೈಮ್ ಅನ್ನ ಉಳಿಸ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಾದವ್ರಿಗೆ ಅದೇ ಜವಾಬ್ದಾರಿ ಇರ್ತದೆ. ಆದ್ರೂ ಕೂಡ ಮೊದಲಿಂದ ಸಾಧನೆ ಮಾಡಬೇಕು ಅಂತ ಹೇಳಿ ಸೈನಿಕ, ಈ ದೇಶದ ಒಬ್ಬ ರಕ್ಷಣೆ ಮಾಡಂತ ಒಬ್ಬ ಸೈನಿಕನ ಹೆಸರಿನಲ್ಲಿ ತಾನೇ ಪಾತ್ರವನ್ನ ಮಾಡಿ ಚಿತ್ರರಂಗದ ಅವರು ಹೆಜ್ಜೆಯನ್ನ ಇಟ್ಟರು.
ಇವತ್ತು ಅವರ ಸುಪುತ್ರ, ಆತನ ಭಾವ, ಶ್ರಮ, ಬಲ, ಜ್ಞಾನ ಎಲ್ಲ ನೋಡಿದ್ರೆ ಈ ಹೊಸ ಲೋಕಕ್ಕೆ, ಹೊಸ ಜನರೇಷನ್ಗೆ ಮತ್ತೆ ನಮ್ಮ ಇತಿಹಾಸವನ್ನ ನೆನಪು ಮಾಡುವಂತ ಒಂದು ದೊಡ್ಡ ಅವಕಾಶವನ್ನ ಯೋಗೇಶ್ ಪುತ್ರನ ಮುಖಾಂತರ ಈ ಒಂದು, ಈಗ ಸೈನಿಕ ಇದ್ದವನು ಈಗ ಮಹಾರಾಜ ಆಗಿದ್ದಾನೆ. ಅವರ ಮಗ ಧ್ಯಾನ್ ಯೋಗೇಶ್ ಅವರು ರಾಜನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಿವಿಲಿ ಕೆಲವು ನನ್ನ ಸ್ನೇಹಿತರು ತಿಳಿಸಿದ್ರು. ನಾನು ಬಹಳ ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡಬೇಕು. ನಾನು ಎಲ್ಲೂ ಈ ಕ್ಲಾಪಿಂಗ್ ಎಲ್ಲ ಓದೋನಲ್ಲ. ನನಗೂ ಚಿತ್ರರಂಗಕ್ಕೂ ನಂಟಿದೆ ಏನಂದ್ರೆ ನಾನು ಒಬ್ಬ ಎಕ್ಸಿಬಿಟರ್ ಆಗಿದ್ದವನು, ಈಗೂ ಎಕ್ಸಿಬಿಟರ್, ನಾನೇನಿಲ್ಲ ಅಂತ ಹೇಳುದಿಲ್ಲ. ಹಿಂದೇನೂ ಎಕ್ಸಿಬಿಟರ್ ಆಗಿದ್ದೆ, ಮಧ್ಯ ನಿಂತೋಗಿತ್ತು, ಈಗ ತಿರ್ಗಿ ಎಕ್ಸಿಬಿಟರ್ ಆಗಿದ್ದೀನಿ. ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ, ನಮ್ಮ ಮೋಹನ್ ಇದ್ದಾರೆ, ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನಾನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೆ. CBS ಶಾಸ್ತ್ರಿ, ನಮ್ದೆಲ್ಲ ಆಗ ತಂಡ, ಸಾರಾ ಗೋವಿಂದು ಅವರು ಉಪಾಧ್ಯಕ್ಷರಾಗಿದ್ರು, ಎಲ್ಲ ಕೂಡ ನಾವೆಲ್ಲ ಇದ್ದು. ಸೊ ಎವ್ರಿ ಎಂಪೈರ್ ಆಸ್ ಅನ್ ಹಿಸ್ಟ್ರಿ, ಎವ್ರಿ ಹಿಸ್ಟ್ರಿ ಅಂಡ್ ಎಂಪೈರ್ ಆಸ್ ಅನ್ ಹೀರೋ. ಆ ಹೀರೋ ಇವತ್ತು ಧ್ಯಾನ್ ಯೋಗೇಶ್ ಅವರು ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇಲ್ಲಿಂದ ಸೀದಾ ಹೋಗಿ ನಾನು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ದೇವನಹಳ್ಳಿಯಲ್ಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತ ಆಗಿದೆ. ಸೊ ನಾವು ರಾಜ್ಯದ ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು. ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಲಲ್ಲಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವರಿಗೆ ಜಾಗವನ್ನ ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡಲ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನ ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಬಹಳ ದೊಡ್ಡ ರಿಸ್ಕ್. ಈಗಿನ ಕಾಲದಲ್ಲಿ ಹೊಸ ವಿಚಾರಗಳು ಬಂದು ಥಿಯೇಟರ್ಗಳು ನಡೆಸೋದು ಬಹಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ನಮ್ಮ ಕೈಯಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲಾ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದೊಂದು ದಿನದಲ್ಲಿ ನಾನು ನೋಡ್ತೇನೆ. ಏಕೆಂದ್ರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಆಗೋ ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಸಹಾಯ ಆಗಬೇಕು. ಪ್ರೇಕ್ಷಕರ ಯಾರು ನಮ್ಗೆ ವೀಕ್ಷಣೆ ಮಾಡೋರು ಇಲ್ಲ ಅಂದ್ರೆ ಯಾವುದು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮ್ ಕೂಡ ಬಹಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನ್ ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಮ್ಮದೇ ಆದಂತ ರೀತಿಯಲ್ಲಿ ಮಂದಟ್ ಮಾಡೋಂಥ ಕೆಲಸ, ಸಮಾಜಗಳನ್ನ ಬದಲಾವಣೆ ಮಾಡುವಂತ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಎಲ್ಲ ಕೂಡ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರರಂತ ಯೋಗೇಶ್ ಅವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆ ಇರುವಂತ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆ ಸಿಕ್ಕಿ ಯಶಸ್ಸನ್ನ ಕಾಣಲಿ. ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ
ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. CM ಸಾಹೇಬರು ಹೇಳಿದ್ರು, ನಾನು ಅತಿ ಅಪರೂಪ ಬರೋದು ಹೀಗೆ ಕಾರ್ಯಕ್ರಮಗಳಿಗೆ, ಇಂಥ ಕಾರ್ಯಕ್ರಮಗಳಿಗೆ ಅಂತ. ಆದ್ರೆ ಅವ್ರು ಯಾವಾಗೆಲ್ಲ ಬಂದಿದ್ದಾರೋ ಒಂದು ಬಲವನ್ನ ಹಾಗೂ ಯಶಸ್ಸನ್ನ ಅವ್ರ ಜೊತೆನೆ ಆ ಚಿತ್ರತಂಡಕ್ಕೆ ಕೊಟ್ಟು ಹೋಗಿದ್ದಾರೆ. ಅದೇ ಸಾಲಿಗೆ ಈ ಸಿನಿಮಾ ಕೂಡ ಸೇರ್ಲಿ, ಒಂದು ಶಕ್ತಿ ಹಾಗೂ ಯಶಸ್ಸಿನ ಸಂತೋಷ ಈ ಚಿತ್ರತಂಡಕ್ಕೆ, ಕರ್ನಾಟ ಬಲಂ ಅಜೇಯಂ ಚಿತ್ರಕ್ಕೆ ಸಿಗಲಿ. ಧ್ಯಾನ್ ಯೋಗೇಶ್ವರ್ ಅವರ ಈ ಹೊಸ ಜರ್ನಿಗೆ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಬೀಳ್ಕೊಡ್ತಾ ಇದ್ದೇವೆ. ಪ್ರೀತಿಯ ಧನ್ಯವಾದಗಳು ಸರ್ ಆಗಮಿಸಿದ್ದಕ್ಕೆ. ತನ್ನ ಮಗನ ಸಮಾನ ಧ್ಯಾನ್ ಅಂತ ಹೇಳಿದ್ರು, ಹಾಗಾಗಿ ಅಷ್ಟೇ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡಿದ್ದಾರೆ ಶ್ರೀಯುತ DK ಶಿವಕುಮಾರ್ ಸರ್ ಅವರು. ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ ಯು ಹೇಳ್ತಾ ಕರ್ನಾಟ ಬಲಂ ಅಜೇಯಂ ಚಿತ್ರತಂಡದ ಕಡೆಯಿಂದ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಯೋಗೇಶ್ವರ್ ಸರ್ ಅವರ ಕಡೆಯಿಂದ, ಶೀಲಾ ಮೇಡಮ್ ಅವರ ಕಡೆಯಿಂದ, ಇಡೀ ಕುಟುಂಬದ ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮತ್ತೊಂದು ಖುಷಿಯ ವಿಚಾರ ಅಂದ್ರೆ ಕೇಂದ್ರ ಸಚಿವರಾದಂಥ ಮಾನ್ಯ ಸೋಮಣ್ಣ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮ ಮಾತುಗಳು, ಪ್ರೀತಿ, ಆಶೀರ್ವಾದ. ಹೌದು, ಖಂಡಿತ. ಸೋಮಣ್ಣ ಸರ್ ಅವರ ಮಾತುಗಳು ಯಾವಾಗ ಅಂತ ಕೇಳ್ತಾ ಇದ್ರೆ, ಇಂದು ಒಂದು ಸಿನಿಮಾ ಅಲ್ಲ, ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ 2 ಸಿನಿಮಾಗಳ ಮುಹೂರ್ತ. ಹಾಗಾಗಿ ಸೈನಿಕ 2 ಚಿತ್ರದ ಕ್ಲಾಪ್ ಆದ ನಂತರ ನಮ್ಮ ಕೇಂದ್ರ ಸಚಿವರಾದಂತಹ ಶ್ರೀ ಸೋಮಣ್ಣರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರೀತಿಯ ಅತಿಥಿಗಳು ಬಂದಿದ್ದಾರೆ. ಅವರೆಲ್ಲರ ಮಾತುಗಳು ಹಾಗೂ ಕರ್ನಾಟ ಬಲಂ ಅಜೇಯಂ ಹಾಗೂ ಸೈನಿಕ 2 ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜಗಪತಿ ಬಾಬು ಸರ್ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರ ಮಾತುಗಳನ್ನ ಕೇಳೋಣ. ಸೈನಿಕ 2 ಕ್ಲಾಪ್ಗೆ ರೆಡಿ ಆಗುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಒಂದು ವಿಷಯ ತರಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೊತ್ತು ಕರ್ನಾಟ ಬಲಂ ಅಜೇಯಂ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ನಮ್ಮ ಚಿತ್ರರಂಗದ ಹಿರಿಯ ನಿರ್ದೇಶಕರು ಆ ಹಿರಿತನ ಅನ್ನೋದು ಬರೀ ವಯಸ್ಸಿನಲ್ಲದೆ ಅವರ ಸಿನಿಮಾದಲ್ಲಿರುವಂತಹ ರುಚಿಯಲ್ಲೂ ಅದರಲ್ಲಿರುವಂತಹ ಯಶಸ್ಸನ್ನು ನೋಡಿದೀವಿ. ನಾಗಣ್ಣ ಸರ್ ಅವರ ನಿರ್ದೇಶನದಲ್ಲಿ ಶೀಲಾ ಯೋಗೇಶ್ವರ್ ಮೇಡಮ್ ಅವರ ನಿರ್ಮಾಣದಲ್ಲಿ PMG ಸಂಸ್ಥೆ ಅಡಿಯಲ್ಲಿ ಬರ್ತಾ ಇರುವಂಥದ್ದು. ಈಗ ಧ್ಯಾನ್ ಅವರು ಮೊಟ್ಟ ಮೊದಲ ಬಾರಿಗೆ ಇಂಥ ಅದ್ಭುತವಾದಂತಹ ಸಿನಿಮಾ ಕಥೆಯ ಮೂಲಕ ಎಂಟ್ರಿ ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕರ್ನಾಟ ಬಲಂ ಫಸ್ಟ್ ಲುಕ್ ನೋಡ್ಲಿದ್ದೇವೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಎದುರುಗಡೆ ಸ್ವಲ್ಪ ಎಲ್ಲರೂ ರಿಕ್ವೆಸ್ಟ್ ಅದೇನೆ, ಸ್ಟೇಜ್ ಮುಂದೆ ಎಲ್ಲ ಇಲ್ಲಿಂದ ಹೇಳ್ಬಿಡೋಣ ಬಿಡ್ರು ಅಷ್ಟೇ ಅಲ್ವಾ. ಅದಾದ ನಂತರ ಟೀಸರ್ ಪ್ಲೇ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಹಿಂದೆ ಕೂತವ್ರಿಗೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರಿಗೆ ಏನೂ ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಬರೋಣ ಅವರೇ, ನಿಮ್ಮ ಹತ್ರ ರಿಕ್ವೆಸ್ಟ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡ್ಬೇಕು ಅಂತ. ದಯಮಾಡಿ ಎಲ್ಲರೂ ಆಸೀನರಾಗಿ ಮತ್ತೊಂದು ಬಾರಿ ಆ ಪವರ್ಫುಲ್ ಆದಂತಹ ಕರ್ನಾಟ ಬಲಂ ಅಜೇಯಂ ಚಿತ್ರದ ಟೀಸರ್ ನೋಡಿದ ನಂತರ ಮತ್ತೊಂದು ಹೆಮ್ಮೆಯ ಹೆಜ್ಜೆ ಕಾಲಿಡೋಣ. ಕ್ಲಾಪು ಮೇಲೆ ಮಾಡಿಸಿ, ಕ್ಲಾಪು ಮೇಲ್ಗಡೆ ಮಾಡಿಸಿ. ಟೀಸರ್ ಪ್ಲೀಸ್. ಫಸ್ಟ್ ಲುಕ್ ಕರ್ನಾಟ ಬಲಂ.
ಯಾವಾಗ್ಲೂ ಮಕ್ಕಳಿಗೆ ಫಸ್ಟ್ ಸೂಪರ್ ಹೀರೋ ತಂದೆನೆ. ಇಲ್ಲಿ ರಿಯಲ್ ಲೈಫ್ ಅಲ್ಲಿ ಯೋಗೇಶ್ವರ್ ಸರ್, ಧ್ಯಾನ್ ಅವರು ಅಪ್ಪ ಮಗ ಅಷ್ಟೇ ಅಲ್ಲ, ರಿಯಲ್ ಲೈಫ್ ಅಲ್ಲೂ ಕೂಡ ಅದೇ ಪಾತ್ರದಲ್ಲಿ ನೋಡ್ತೀವಿ. ಇನ್ನು ಕರ್ನಾಟಕ ಬಲಂ ಅಜೇಯಂ, ಯಾವಾಗ್ಲೂ ಜಯವನ್ನ ಸಾಧಿಸ್ತಾ ಪ್ರತಿ ಹೆಜ್ಜೆಯಲ್ಲೂ ಮುಂದೆ ಹೋಗ್ತಾ ನಮ್ಮ ಮುಂದೆ ಅತಿ ಶೀಘ್ರದಲ್ಲಿ ತೆರೆ ಕಾಣಲಿ ಅಂತ ಆಶಿಸ್ತಾ, ಈಗ ಸೈನಿಕ 2 ಒಂದು ಕ್ಲಾಸಿಕ್ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೈನಿಕ ಅಂತ ಹೇಳೋದೇ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಅಂತ ಸಿನಿಮಾವನ್ನ ನಮಗೆ ಸುಮಾರು 25 ವರ್ಷಗಳ ಹಿಂದೆ ಯೋಗೇಶ್ವರ್ ಸರ್ ಅವರು ನಾಯಕರಾಗಿ ನಿರ್ಮಾಪಕರಾಗಿ ನಮ್ಮ ಮುಂದೆ ತಂದಿದ್ರು. ಈಗ ಸೈನಿಕ 2 ಅವರು ಹಾಗೂ ಅವರ ಮಗ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇರುವಂತಹ ಸಿನಿಮಾ. ಪುನೀತ್ ಅವರ ನಿರ್ದೇಶನದಲ್ಲಿ ವಿ ಹರಿಕೃಷ್ಣ ಸರ್ ಅವರ ಸಂಗೀತ ಇರುವಂತಹ ಈ ಸಿನಿಮಾಗೆ ಈಗ ಚಾಲನೆ ಸಿಗುವಂತಹ ಸಂದರ್ಭ ಬಂದಿದೆ. ನಮ್ಮ ಕೇಂದ್ರ ಸಚಿವರಾದಂತಹ ಶ್ರೀ ಸೋಮಣ್ಣ ಸರ್ ಅವರು ಕ್ಲಾಪ್ ಮಾಡೋದ್ರ ಮೂಲಕ ಸೈನಿಕ 2 ಸಿನಿಮಾಗೆ ಪ್ರೀತಿಯ ಆಶೀರ್ವಾದವನ್ನ ನೀಡಲಿದ್ದಾರೆ. ತಿರ್ಗಾ ಇಲ್ಲ, ಎಲ್ಲ ಮುಂದೆ ಬರಬೇಕು. ಸ್ಟೇಜ್ ಮೇಲೆ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಕ್ಲಾಪ್. ಸ್ಟೇಜ್ ಮೇಲೆ ಮಾಡಿದ್ರೆ ಒಳ್ಳೇದು. ಸ್ಟೇಜ್ ಮೇಲೆ ಮಾಡಿದ್ರೆ ಎಲ್ಲರಿಗೂ ಸಿಗತ್ತೆ. ಸ್ಟೇಜ್ ಮೇಲೆ ಈ ಅಂಬ್ರೆಲಾ ತೆಗೆಸ್ಬಿಡಿ, ಇದು ಅಂಬ್ರೆಲಾ ಈಗ ಮೈ ಮೇಲೆಲ್ಲ ಮತ್ತೆ ಓಕೆ, ಟ್ರೈ ಮಾಡೋಣ ಅಂತ ಯೋಗೇಶ್ವರ್ ಸರ್ ಹೇಳಿದ್ರೆ ಸ್ಟೇಜ್ ಮೇಲೆನೆ ಮಾಡೋಣ ಅಂತನಾ? ಓಕೆ ಓಕೆ, ಡನ್. ಇಲ್ಲ, ಎಲ್ಲ ಮತ್ತೆ ಮೈ ಮೇಲೆ ಅನುಭವ ಅವರೇ ಇವನೇ ಚೇಂಜ್ ಮಾಡ್ತಾನೆ, ತೆಗಿತಾನೆ. ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರು ಅವ್ರ ರಿಕ್ವೆಸ್ಟ್ ಇಲ್ಲ ಅಂತ ಹೇಳಕ್ಕಾಗತ್ತ. ನಾವು ಸ್ಟೇಜ್ ಮೇಲೆನೆ ಸೈನಿಕ 2 ಚಿತ್ರದ ಕ್ಲಾಪ್ ಆ ಶುಭ ಸಂದರ್ಭವನ್ನ ನೆರವೇರಿಸಲಿದ್ದೇವೆ. ನಮ್ಮ ಯೋಗೇಶ್ವರ್ ಸರ್ ಅವರು ಎಸ್ ವಿ ವಿಲ್ ಡೂ ಲೈಕ್ ದಟ್ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದೇ ಒಂದು ನಿಮಿಷದ ಕಾಲಾವಕಾಶ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಕ್ಕೆ. ಎಸ್ ಸರ್, ಏನಾಯ್ತು? ಅಂಬ್ರೆಲಾನಾ ಸರ್? ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೋದಾ? ಅಲ್ಲಿ ಕವರ್ ಆಗ್ತಾ ಇದೆ ಕ್ಯಾಮ್ರಾಸ್ಗೆ. ಸೈಡ್ಗೆ ಹೋಗ್ಬಿಡಿ ಸರ್ ಅಷ್ಟೇ. ಪುನೀತ್ ರುದ್ರಾಂಗ್ ಅವರ ನಿರ್ದೇಶನ. ಸೈನಿಕ ಅನ್ನೋ ಹೆಸರಿಗೆ ಒಂದು ಪವರ್ ಇದೆ. ಕಾರಣ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಅವರು ನಮ್ಮ ದೇಶದ ರಕ್ಷಣೆ, ನಾವು ಒಂದು ನೆಮ್ಮದಿಯಾಗಿ ಮನೆಗಳಲ್ಲಿ ಬದುಕೋದಕ್ಕೆ ನಮ್ಮ ಸೈನಿಕರೇ ನಮ್ಮನ್ನ ಕಾಪಾಡ್ತಾ ಇರುವಂಥದ್ದು. ಅವರೊಂಥರ ದೇವ್ರ ಸಮಾನ ಅಂತ ಹೇಳಿದ್ರೇನೆ ತಪ್ಪಾಗತ್ತೆ. ಹಾಗಿರುವಾಗ ಆ ಹೆಸರಲ್ಲಿ ಅಷ್ಟು ಒಳ್ಳೆ ಕತೆ ಇಟ್ಕೊಂಡು 2001 ಫೆಬ್ರವರಿ 14ನೇ ತಾರೀಕು ನನಗೆ ಜ್ಞಾಪಕ ಇದ್ದಂಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಕ್ಲಾಪ್ ಮಾಡಿದ್ರು ನಮ್ಮ ಯೋಗೇಶ್ವರ್ ಸರ್ ಅವರ ಸೈನಿಕ ಸಿನಿಮಾಗೆ. ಈಗ 25 ವರ್ಷಗಳ ನಂತರ ಮಗ ಕಾಲಿಡ್ತಾ ಇರುವಂಥದ್ದು. ಅದು ಹಾಗೆ ಸುಮ್ಮನೆ ಅಲ್ಲ, ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಅಲ್ಲ, ನಾನು ಆ ಕಡೆ ಹೋಗ್ಬಿಡ್ತೀನಿ ಸರ್. ಹಾಗೆ ಒಂದು ಸಿನಿಮಾ ಮಾಡಬೇಕು, ಇಂಡಸ್ಟ್ರಿಗೆ ಬರಬೇಕು ಅಂತಲ್ಲ. ಲಂಡನ್ನಲ್ಲಿ ಸಿನಿಮಾ ಆ್ಯಕ್ಟಿಂಗ್ ಕಲ್ತ್ಕೊಂಡು ಇಲ್ಲಿ ನೀನಾಸಮ್ಮು, ಇಲ್ಲಿ ಎಲ್ಲೆಲ್ಲಿ ನಾವು ತರಬೇತಿಯನ್ನು ಪಡ್ಕೋಬಹುದು ಅಲ್ಲೆಲ್ಲ ಧ್ಯಾನ್ ಅವ್ರಿಗೆ ಹೋಗಿ ಅಭಿನಯವನ್ನು ಅಭ್ಯಾಸ ಮಾಡಿ, ಫೈಟ್ಸು, ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್ ಅವ್ರ ಜೊತೆ ಡಾನ್ಸು, ಇನ್ನೇನೇನು ಕಲಿಬೋದು ತಯಾರಿ ಮಾಡಿಕೊಂಡು, ಇನ್ನು ಬಾಡಿ ಬಿಲ್ಡಿಂಗು. ಇತ್ತೀಚೆಗೆ ನಮ್ಮ ಹೆಣ್ಮಕ್ಳು ಅಲ್ಲ, ಎಲ್ರಿಗೂ ಒಂಥರ ಆ ಬಾಡಿ ಬಿಲ್ಡ್ ಮಾಡಿರುವಂಥ ಕಟ್ಮಸ್ತಾದಂಥ ಬಾಡಿ ನೋಡೋಕ್ಕೆ ಖುಷಿ. ಆನ್ ಸ್ಕ್ರೀನ್ ಹೀರೋ ಅಂತ ಅನ್ನಿಸ್ತಾರೆ. ಆ ಹೈಟು, ಆ ವೆಯ್ಟು, ಪರ್ಸ್ನಾಲಿಟಿ ಎಲ್ಲವನ್ನು ಮೇಂಟೈನ್ ಮಾಡಿಕೊಂಡು ರೆಡಿಯಾಗಿ ಸುಮಾರು 3-4 ವರ್ಷ ತಯಾರಿ ಮಾಡಿಕೊಂಡು ಧ್ಯಾನ್ ಯೋಗೇಶ್ವರ್ ಕಾಲಿಡ್ತಾ ಇರುವಂಥದ್ದು ಚಿತ್ರರಂಗಕ್ಕೆ. ಈ ಮುದ್ದಿನ ಮಗನ ಈ ಪ್ರೀತಿಯ ಹೆಜ್ಜೆಗೆ ತಾಯಿ ನಮ್ಮ ಚಂದದ ಶೀಲಾ ಮೇಡಮ್ ಅವರು ಇಷ್ಟು ತಯಾರಿ ಮಾಡ್ಕೊಂಡಿದ್ದಾನೆ. ಫಸ್ಟ್ ಓದು, ಆಮೇಲೆ ತಯಾರಿ, ಆಮೇಲೆ ಸಿನಿಮಾ ಅಂತ ಮೇಡಮ್ ಹೇಳಿದ್ರು. ಅದೇ ರೀತಿಯಲ್ಲಿ ಹೆಜ್ಜೆ ಇಟ್ಕೊಂಡು ಮಗ ಬರ್ತಾ ಇರುವಂಥದ್ದು. ಇವತ್ತು ಆ ಕನಸಿಗೆ ಒಂದು ರೂಪ ಸಿಗುವಂತಹ ಸಮಯ. ಇನ್ನೇನ್ ಫಸ್ಟ್ ಲುಕ್ ಸ್ವಲ್ಪ ಹೊತ್ತಲ್ಲಿ ನೋಡ್ತೀರಾ. ಇಷ್ಟು ಹೊತ್ತು ನಾನು ಹೇಳಿದ್ದಕ್ಕೆ ಒಂದು ಅರ್ಥ ಲುಕ್ ಆಗಿದೆ, ಫೀಲ್ ಆಗಿದೆ. ಅವರು ಹೊಸದಾಗಿ ಸೈನಿಕನ ಪಾತ್ರದಲ್ಲಿ ಸೈನಿಕ 2 ಆಗಿ ಬರುವಾಗ ನಮ್ಮ ಮಾಜಿ ಸೈನಿಕನ್ ಮರೆಯಕ್ಕಾಗತ್ತಾ? ಮತ್ತೆ ಈ ಸಿನಿಮಾದಲ್ಲೂ ಕೂಡ ನಮ್ಮ ಮಾನ್ಯ ಶಾಸಕರು, ಚಿತ್ರ ನಿರ್ಮಾಪಕರು
ನಾಯಕ ನಟರು ಆಗಿರುವಂಥ ಯೋಗೇಶ್ವರ್ ಸರ್ ಅವರು ಕೂಡ ತಂದೆಯಾಗಿ ಕಾಣಿಸ್ಕೋತಾರೆ. ಬಹಳ ವಿಶೇಷವಾಗಿರುವಂತಹ 2 ಚಿತ್ರಗಳಿಗೆ ನೀವಿವತ್ತು ಬಂದಿದ್ದೀರಾ ಆಶೀರ್ವಾದ ಮಾಡೋದಕ್ಕೆ. ಅದ್ರ ಜೊತೆಗೆ ಹೆಮ್ಮೆಯ ಈ ವೇದಿಕೆಗೊಂದು ಗೌರವ ಕೊಟ್ಟಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಗೆ ಇವತ್ತು ನಮ್ಮ ಜೊತೆಯಾದಂಥ ಕೇಂದ್ರ ಸಚಿವರಾದ ಶ್ರೀ ಸೋಮಣ್ಣ ಸರ್ ಅವರು. ಇದೆಲ್ಲ ಖುಷಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಈ ಚಿತ್ರತಂಡಕ್ಕೆ ಶುಭ ಹಾರೈಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇನ್ನೇನು ರೆಡಿ ಆಗ್ತಾ ಇದೆ. ವೇದಿಕೆಯ ಮೇಲೇನೆ ಸೈನಿಕ 2 ಸಿನಿಮಾದ ಕ್ಲಾಪ್, ಈ ಮೊದಲ ಹೆಜ್ಜೆ ಪ್ರಾರಂಭ ಆಗುತ್ತೆ. ಬನ್ನಿ ಸರ್, ಹಿಂದೆ ಕಳಿಸಿ ಸರ್ ಅವ್ರನ್ನ. ಸ್ವಲ್ಪ ಹಿಂದೆ ಬನ್ನಿ, ಕಾಣಲ್ಲ. ಹಾಗೂ ಇನ್ನೊಂದು ತಯಾರಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಒಂದು ವಿಷಯ ತರಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ, ಸಾಕಷ್ಟು ವಿಷಯಗಳು ನಡೀತಾ ಇದೆ. ಹಾಗಾಗಿ ಯಾರಿದ್ದಾರೆ ಏನು ಅಂತ ಗೊತ್ತಾಗ್ತಾ ಇದ್ರೆ ನಮ್ಮ ಜೊತೆಗೆ ಇವತ್ತು ತೆಲುಗಿನಲ್ಲಿ ಹಲವಾರು ಸಿನಿಮಾಗಳನ್ನ ಮಾಡಿದಂಥ ಚಂದದ ನಟಿ, ಶಿ ಇಸ್ ವೆರಿ ವರ್ಸಿಟೈಲ್, ಲಯ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾವು ಹೆಣ್ಮಕ್ಳು ಅಂದ್ರೆ ಲಕ್ಷ್ಮಿ ಸಮಾನರಾಗಿ ವೇದಿಕೆ ಮೇಲೆ ಬಂದು ಅವ್ರಿಗೆ ಥ್ಯಾಂಕ್ ಯು ಹೇಳಿದ್ಮೇಲೆ ನಾವು ಕ್ಲಾಪ್ ಮಾಡೋಣ ಅಂತ. ಆ ಆಶೀರ್ವಾದವೂ ಸಿಗ್ಲಿ, ಆ ಶಕ್ತಿಯೂ ಸಿಗ್ಲಿ, ಪ್ರೇರಣೆಯೂ ಆಗಲಿ ಅಂತ. ಮೊದಲನೇದಾಗಿ ಶೀಲಾ ಯೋಗೇಶ್ವರ್ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಚಂದದ ನಟಿಯರು. ನಮ್ಮ ಎಲ್ಲರೂ ನಾವು ಏನ್ ಮಿಸ್ ಇಂಡಿಯಾನ ನೀನು, ಮಿಸ್ ಯೂನಿವರ್ಸ ನೀನು ಅಂತ ಕೇಳಿದ್ರೆ ಇವ್ರನ್ನ ನಿಜವಾಗ್ಲೂ ಅವರೇನೆ, ಅವ್ರು ಹಾಗೇನೆ. ಹಾಗಾಗಿ ಅವರ ಬ್ಯೂಟಿಗೆ, ಅವರ ಬ್ರೈನಿಗೆ she is Miss Universe India, Manika Vishwakarma. We welcome you on stage. ಹಾಗೂ Tamina Miss India 2024 na first runner up Rekha Pandey ಅವರು, the very gorgeous 2 ladies, we have them on stage right now. ಆತ್ಮೀಯವಾದ ಸ್ವಾಗತ. ಅಂಡ್ ಲಯಾ ಮೇಡಮ್, ನಿಮ್ಮ ಬಗ್ಗೆ ಹೇಳಿ ನೀವು ವೇದಿಕೆಗೆ ಬರದೇ ಇದ್ರೆ ಹೇಗೆ? ಪ್ಲೀಸ್ ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗಬೇಕು. ಓ ಮೈ ಗಾಡ್, ಸೋ ಗಾರ್ಜಿಯಸ್. ಯೂನಿವರ್ಸಿನ ಬ್ಯೂಟಿ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ ನೋಡಿ. ನಾನು ಇನ್ನೊಂದೆರಡು ಅಡಿ ಸ್ಟೂಲ್ ಹಾಕೊಂಡು ನಿಂತ್ಕೋಬೇಕಿತ್ತು, ಆದರೂ ಅವ್ರ ಹೈಟಿಗೆ ಮ್ಯಾಚ್ ಆಗಕ್ಕೆ ಸಾಧ್ಯ ಇಲ್ಲ. ರೇಖಾ ಅವರೇ, ನಮ್ಮ ಮಿಸ್ ಇಂಡಿಯಾ 2024 ಫಸ್ಟ್ ರನ್ನರ್ ಅಪ್. ಓ ಸೋ ಬ್ಯೂಟಿಫುಲ್. ಈ ಫ್ರೇಮ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವಿಬ್ರು ಬರಬೇಕು. ನೋಡಿ, ಸಿನಿಮಾದಲ್ಲಿ ಲಯಾ ಮ್ಯಾಮ್ ಅವರು ತಾಯಿ ಪಾತ್ರ ಮಾಡ್ತಾರೆ. ರಿಯಲ್ ಲೈಫ್ನ ತಾಯಿ ಕೂಡ ಸಿನಿಮಾದಲ್ಲಿ ಮಾಡೋ ಥರನೇ ಇದ್ದಾರೆ, ಅಷ್ಟು ಅದ್ಭುತವಾಗಿದ್ದಾರೆ ನಮ್ಮ ಶೀಲಾ ಮೇಡಮ್ ಅವರು. ಪ್ರೀತಿಯಿಂದ ಗೌರವವನ್ನು ಶೀಲಾ ಮ್ಯಾಮ್ ನೀವು ಅವ್ರಿಗೆ ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಿ. ಪ್ರಸಾದ್, ವಿಶ್ವಪ್ರಸಾದ್ ಸರ್, ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಜೊತೆ ಆಗಬೇಕು. ತೆಲುಗು ಚಿತ್ರರಂಗದ ಹೆಸರಾಂತ ಚಿತ್ರ ನಿರ್ಮಾಣ ಸಂಸ್ಥೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿಯ ಮಾಲೀಕರಾದಂಥ ವಿಶ್ವಪ್ರಸಾದ್ ಅವರು ಬರಬೇಕು. ನನ್ನ ಹೆಂಡತಿಗೆ ಮಾವನ ಮಗ ಇವರು ವಿಶ್ವಪ್ರಸಾದ್ ಅವರು. ಅವರಿಂದ ಅವ್ರ 3 ಜನಕ್ಕೆ ಸನ್ಮಾನ, ಶಾಲ್ ಕೂಡ. ಈ ಕನ್ನಡದಲ್ಲಿ ಪಿನಾಕ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಗಣೇಶ್ ಅವರ ಹಾಕೊಂಡು. ಈಗ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ಆಗ್ಬೋದು ಪಿಕ್ಚರ್. ಪ್ಲೀಸ್. ಕ್ರೌನ್ಗಳನ್ನ ಮುಡಿಗೇರಿಸ್ಕೊಂಡಿರುವಂತ ಸುಂದರಿಯರು, ಅವ್ರ ಪಕ್ಕದಲ್ಲಿ ನಮ್ಮ ಹೀರೋ ಚಂದನ ವನಕ್ಕೆ ಚಂದದ ಎಂಟ್ರಿ ಕೊಡ್ತಾ ಇರುವಂತ ಧ್ಯಾನ್ ಅವರು ಕೂಡ ಜೊತೆ ಆಗ್ಬೇಕು. ಅಲ್ಲಿ ಪಕ್ಕದ ಈಗ ಹೈಟ್ ನೋಡಿ ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗಿದೆ.
ಆಗ್ಲೇ ಹೇಳಿದಾಗೆ ಮುಡಿಗೆ ಕ್ರೌನ್ಗಳನ್ನ ಏರಿಸ್ಕೊಂಡು ಕಿರೀಟಗಳನ್ನು ಧರಿಸ್ಕೊಂಡು ಬಂದಂಥ ಈ ಚೆಲುವೆಯರು ಇವತ್ತು ನಮ್ಮ ಕನ್ನಡದ ಈ ವೇದಿಕೆಯಲ್ಲಿ ಚಂದದ ನಟಿಯರಾಗಿ ನಮ್ಮೆಲ್ಲರಿಗೂ ಪರಿಚಯ ಆಗ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ. ಸೊ ಶುಭವಾಗಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಗಾರ್ಜಿಯಸ್ ಲೇಡೀಸ್. ಥ್ಯಾಂಕ್ ಯು. ಅಲ್ಲಿ ನಮ್ಮ ಮನು ಅವರು ಒಂದೆರಡು ಫೋಟೋ ಬೇಕಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೇಡಮ್ ಮೇ ಐ ಪ್ಲೀಸ್ ರಿಕ್ವೆಸ್ಟ್ 2 ಹೆಜ್ಜೆ ಲೆಫ್ಟ್ ಸೈಡ್. ಹೌದು, ಹಾಗೆ ಹೋಗಿ ಅವ್ರ ಫೋಟೋಗೋಸ್ಕರ ಕಾಯ್ತಾ ಇದ್ದಾರೆ. ಹಾ, ಧ್ಯಾನ್ ಅವರು, ಮಣಿಕಾ ಅವರು ಆ್ಯಂಡ್ ರೇಖಾ ಅವರು 3 ಜನ ಇರುವಂತ ಒಂದು ಫೋಟೋ ಬೇಕು. ಧ್ಯಾನ್ ಅವರೇ, ನಿಮ್ಮನ್ನ ನಾವು ಸೆಂಟ್ರಿಗೆ ನಿಲ್ಸ್ಕೊಳ್ಳೋದ? ಹಾ, ಕ್ಯಾನ್ ಯು ಹ್ಯಾವ್ ಯು ಆನ್ ದ ಸೆಂಟರ್? ಆಕ್ಚುಲಿ ಯೋಗೇಶ್ವರ್ ಸರು ಅಷ್ಟೇ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 80ರ ದಶಕದಲ್ಲಿ ಅವ್ರು ಕಲಿತು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾದಲ್ಲಿ ಪೀಕಲ್ಲಿ ಇದ್ದಂತಹ ನಟ, ಅದ್ಭುತವಾದ ಸಿನಿಮಾಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಸೈನಿಕ, ಇಂಥ ಸಿನಿಮಾ ಕೊಟ್ಟು ಓಕೆ ಇವ್ರು ಸಿನಿಮಾಗಳ ಮೇಲೆ ಸಿನಿಮಾ ಕೊಡ್ತಾರೆ ಅನ್ನೋವಾಗ ಜಂಪ್ ಕೊಟ್ಟರು ಪೊಲಿಟಿಕಲ್ ಫೀಲ್ಡ್ಗೆ. ಅಲ್ಲಿ ರಾಜನಾಗಿ, ಅಲ್ಲಿ ಹೀರೋ ಆಗಿ ಮೆರೀತಾ ಇರೋವಂಥ ಸಂದರ್ಭದಲ್ಲಿ ಮತ್ತೆ ಬಣ್ಣದ ಲೋಕದಲ್ಲೂ ಕೂಡ ನಾನು ನನ್ನ ಮಗನ ಜೊತೆ ಬರ್ತೀನಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ. ಸರ್, ಇದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲ, ಸೈನಿಕ ಅಂತ ಸಿನಿಮಾಗಳೆಲ್ಲ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ, ಯಾವತ್ತಿದ್ರು ನೀವು ಇಂಡಸ್ಟ್ರಿಯಲ್ಲೇ ಇದ್ದಿದ್ದು. ಸೊ ಇವತ್ತು ಈ ಮುದ್ದಾದ ಫ್ರೇಮ್ನ ನಾವು ಮುಹೂರ್ತದ ಮೂಲಕ ಚಂದನ ಮನೆಗೆ ಕಾಲಿಡ್ತಿರುವಂತಹ ಶುಭಗಳಿಗೆ. ಓಕೆ, ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧ್ಯಾನ್ ಅವರಿಗೆ, ಥ್ಯಾಂಕ್ ಯು ಮಣಿಕಾ, ಥ್ಯಾಂಕ್ ಯು ರೇಖಾ. ಮತ್ತೆ ವೇದಿಕೆ ಮೇಲೆ ಬಂದು ಮಾತಾಡ್ತಾರೆ. ಈಗ ನಮ್ಮ ಕೇಂದ್ರ ಸಚಿವರಾದಂತಹ ಶ್ರೀ ಸೋಮಣ್ಣನವರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮಕ್ಕೆ DK ಸುರೇಶ್ ಸರ್ ಅವರು ಕೂಡ ಜೊತೆಯಾಗ್ತಾರೆ. ತದನಂತರ ಕ್ಲಾಪ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಸೋಮಣ್ಣ ಸರ್ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಬಿಸಿ ಶೆಡ್ಯೂಲ್ಗಳಿರುತ್ತಲ್ಲ, ಅದ್ರ ನಡುವೆ ಟೈಮ್ ಮಾಡಿಕೊಂಡು ಈ ಸಿನಿಮಾದ ಈ ಹೊಸ ಪ್ರತಿಭೆಗೆ ಯೋಗೇಶ್ವರ್ ಅವ್ರ ಮಗ ಇಂಡಸ್ಟ್ರಿಗೆ ಬರ್ತಾರೆ ಅಂದಾಗ ಆಶೀರ್ವಾದ ಮಾಡಬೇಕು ಅಂತ ತಾವು ಮನ್ಸು ಮಾಡಿ ಬಂದಿದ್ದೀರಿ. ತುಂಬಾ ಸಂತೋಷ. ತಾವು ಕ್ಲಾಪ್ ಮಾಡ್ತೀರಾ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸೈನಿಕ 2ಗೆ. ಆದ್ರೆ ಅದಕ್ಕಿಂತ ಮುಂಚೆ ಈಗಾಗಲೇ ಕರ್ನಾಟಕ ಬಲಂ ಅಜಯಂ ಒಂದು ಚಿಕ್ಕ ತುಣುಕ್ ನೋಡಿದ್ರಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ತುಣುಕ್ ನೋಡಿ ಹೇಗೆ ಅನ್ನಿಸ್ತು ಸರ್? ಬಂಧುಗಳೇ, ಕರ್ನಾಟಕ ಬಲಂ ಈ ಒಂದು ಚಿತ್ರದ ನಿರ್ಮಾಪಕರು, ರಾಜ್ಯದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಆಗಿರ್ತಕ್ಕಂಥ ಸಹೋದರ CP ಯೋಗೇಶ್ವರ್ ಅವರೇ, ಈ ಒಂದು ಚಿತ್ರದ ಮುಖ್ಯ ಪಾತ್ರಧಾರಿಯಾಗಿರ್ತಕ್ಕಂಥ ಸಹೋದರ ಧ್ಯಾನ್ ಯೋಗೇಶ್ವರ್ ಅವರೇ, ಮಿತ್ರರಾದಂಥ ಉದಯ್ ಕುಮಾರ್ ಅವರೇ, ಬಂದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಮತ್ತೆ ಈ ಒಂದು ಚಿತ್ರದ ಪಾತ್ರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ CP ಯೋಗೇಶ್ವರ್ ಅವರ ಸುಪುತ್ರರಿಗೆ ಮತ್ತು ಕಲಾವಿದರಿಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ಪ್ರಾಯಶಃ ಇದೀಗ ತಾನೇ ಕರ್ನಾಟಕ ಬಲಂ ಚಿತ್ರವನ್ನು ಕ್ಲಾಪ್ ಮಾಡಿ ಕಾರ್ಯನಿಮಿತ್ತವಾಗಿ ತೆರಳಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 1500 ವರ್ಷದ ಹಿಂದೆ ಪುಲಿಕೇಶಿ ಕಾಲದಲ್ಲಿ ಇದ್ದಂಥ ಅನೇಕ ಚಿತ್ರಣವನ್ನು ಸೈನಿಕನ ಪಾತ್ರ
ಕರ್ನಾಟಕ ಬಲಂ ಮಾಡಿ ಈ ದೇಶದ ಈ ರಾಷ್ಟ್ರದ ಇತಿಹಾಸವನ್ನು ವಿಶ್ವದ ಭೂಪಟಕ್ಕೆ ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಮಿತ್ರರಾಗಿರ್ತಕ್ಕಂಥ ಯೋಗೀಶ್ವರ್ ಅವರು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು ತುಂಬ ಹೃದಯ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸೈನಿಕ 2 ನಾನು ಹೇಳುದು ಸೈನಿಕ 1 ನನ್ನ ಹತ್ರ ಕ್ಯಾಸೆಟ್ಟು ಸುಮಾರು 100 ಬಾರಿ ಆ ಕ್ಯಾಸೆಟ್ಟನ್ನು ನಾನು ನೋಡಿದ್ದೀನಿ. ಕಲೆ ಯಾರ ಮನೆಯ ಸ್ವತ್ತಲ್ಲ. ಗೋವಿಂದ ಅವರು ಇಲ್ಲೇ ಇದ್ದಾರೆ, ನನ್ನ ಆತ್ಮೀಯರು ಇವಾಗ ಬಂದಿದ್ದಾರೆ. ಅನೇಕ ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಚಿತ್ರಣದ ವ್ಯವಸ್ಥೆಯಲ್ಲಿ ಏನೆಲ್ಲವನ್ನು ಕೂಡ ವಾಸ್ತವ ಸಂಗತಿಯನ್ನು ಪ್ರಪಂಚಕ್ಕೆ ಉಣಪಡಿಸ್ತಕ್ಕಂಥದಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಯೋಗೀಶ್ವರ್ ಅವರು ರಾಜಕೀಯದಲ್ಲಿ ಏರುಪೇರುಗಳನ್ನು ಕಂಡಿದ್ದಾರೆ. ಆದರೆ ಇವತ್ತಿನ 2 ಚಿತ್ರಗಳು ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಜನಮನವನ್ನು ಗೆಲ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ಅವರ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ ಮನುಷ್ಯ ಬರ್ತೀವಿ, ವಾಪಸ್ ಹೋಗ್ತೀವಿ. ಬರುವ ಸಂದರ್ಭದಲ್ಲಿ ನಮ್ಗೆ ಉಸಿರು ಇರ್ತದೆ, ಹೆಸರಿರೋದಿಲ್ಲ. ಇದ್ದಂಥ ದಿನದಲ್ಲಿ ಹೆಸರಿರ್ತದೆ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಉಸಿರಿರೋದಿಲ್ಲ. ಈ ಎರಡನ್ನು ಮೈಗೂಡಿಸಿಕೊಂಡು ನಮ್ಮ ಹಾಗೆ ಬಂದಿರತಕ್ಕಂಥ ಸಹಸ್ರಾರು ಜನ, ಕೋಟ್ಯಾಂತರ ಜನ ದೇಶಕ್ಕೆ ಬಂದಿದ್ದೇವೆ, ವಾಪಸ್ ಹೋಗ್ತೀವಿ. ಇದ್ದಂಥ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅನೇಕ ಸತ್ಸಂಪ್ರದಾಯಗಳಿಗೆ, ಈ ದೇಶ ನಡೆದು ಬಂದ ದಾರಿಗೆ ಎಲ್ಲ ಒಂದು ಕಡೆ ಮರುವಾಗ್ತಾ ಇರ್ತಕ್ಕಂಥ ತಾಂತ್ರಿಕ ವ್ಯವಸ್ಥೆಗಳ ಜೊತೆಯಲ್ಲಿರುವಾಗ ಡಿಜಿಟಲ್ ಇಂಡಿಯಾವನ್ನು ವಿಶ್ವಕ್ಕೆ ಪರಿಚಯ ಮಾಡೋದ್ರ ಮುಖೇನ ವಿಕಸಿತ ಭಾರತ 2047ಕ್ಕೆ ಭಾರತೀಯರ ಸಾರ್ವಭೌಮತೆಯನ್ನು ವಿಶ್ವಕ್ಕೆ ಪರಿಚಯ ಮಾಡತಕ್ಕಂಥದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢವಾದ ತೀರ್ಮಾನಕ್ಕೆ ಸೈನಿಕರು ಸೇರ್ಪಡೆ ಆಗ್ತದೆ, ಕರ್ನಾಟಕ ಬಲಮೂ ಕೂಡ ಸೇರ್ಪಡೆ ಆಗ್ತದೆ. ಈ ನಿಟ್ಟಿನಲ್ಲಿ ಯಾರು ಇದಕ್ಕೆ ಆಕರ್ಷಿತರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಆ ಕೊಡುಗೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಸಹೋದರ ಯೋಗೀಶ್ವರ್ ಅವರು, ಅವರ ಕುಟುಂಬದವರು ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರ ಸುಪುತ್ರ ಪ್ರಾಯಶಃ ನನಗನ್ನಿಸ್ತದೆ ಭವಿಷ್ಯದ ಭಾರತದಲ್ಲಿ, ಕರ್ನಾಟಕದಲ್ಲಿ 6-7 ಜನರ ಮಧ್ಯದಲ್ಲಿ ತಾವು ಕೂಡ ಅವರ ಉತ್ತುಂಗಕ್ಕೆ ಹೋಗ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸುರೇಶ್ ಅವರೇ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ವಿ. ಇದೀಗ ತಾನೇ ಬಬಲ್ ಅಧ್ಯಕ್ಷರು ಮಾಜಿ ಸಂಸದರಾಗಿರುವಂತಹ DK ಸುರೇಶ್ ಸರ್ ಅವರು ಆಗಮಿಸಿದ್ದಾರೆ. ಆತ್ಮೀಯವಾದ ಸ್ವಾಗತ. ಸಾಧಕೋಕಿಲ ಸರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು, ಸಾರಾ ಗೋವಿಂದ್ ಸರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅವ್ರಾಗ್ಲೇ ಅಂದ್ಕೊಂಡಿರ್ಬೋದು ಗೋವಿಂದ ಸರ್ ಯಾಕೆ ಕರ್ನಾಟಕ ಬಲಮಲ್ಲಿ ಕರೆದಿಲ್ಲ ಅನುಪಮ ಅಂತ. ಅವರು ಒಂಥರ ನಮ್ಮ ನಿರ್ಮಾಣ ಅನ್ನೋ ವಿಚಾರದಲ್ಲಿ ಸೈನಿಕ ಇದ್ದಂಗೆ ಸರ್ ತಾವು. ಹಾಗಾಗಿ ಸೈನಿಕ 2ಗೆ ನೀವು ವೇದಿಕೆಯಲ್ಲಿ ಇರ್ಬೇಕು ನಮ್ಮ ಜೊತೆ ಅಂತ ಆಸೆ ಇತ್ತು. ಇಡೀ ತಂಡಕ್ಕೆ ಮತ್ತೊಮ್ಮೆ ಸ್ವಾಗತ. ವೇದಿಕೆ ಒಂದು ಸುಂದರವಾದಂಥ ಸಿನಿಮಾದ ಮೊದಲ ಹೆಜ್ಜೆಗೆ ಆಶೀರ್ವಾದವನ್ನ ಮಾಡೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಇಷ್ಟೊತ್ತು ಕರ್ನಾಟಕ ಬಲಂ ಅಜೇಯಂ ಚಿತ್ರದ ವೈಭವದ ಒಂದು ವಾತಾವರಣದಲ್ಲಿ ನಾವಿದ್ವಿ. ಈಗ ಸೈನಿಕ 2 ಸಿನಿಮಾದ ಪವರ್ಫುಲ್ ವಾತಾವರಣಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ. ಕಾರಣ ಸೈನಿಕ ಆಗ್ಲೇ ಹೆಸರು ಹೇಳಿದಾಗೆ ಇಮೋಷನಲು ಹೌದು, ಪವರ್ಫುಲ್ಲು ಹೌದು. ಈ ಸಿನಿಮಾದಲ್ಲಿ ತಂದೆ ಮಗ ಇಬ್ಬರು ಸೈನಿಕರ ಕಾಣುವಂಥ ಆ ಒಂದು ಅದ್ಭುತವಾದ ಕಥೆಯನ್ನ ಅದು ರೂಪ ತಗೊಂಡು ನಮ್ಮ ಮುಂದೆ ಬರೋದಕ್ಕೆ ಕಾಯ್ತಾ ಇದ್ದೀವಿ. ಪುನೀತ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ನಮ್ಮೆಲ್ಲರ ಮುಂದೆ ಬರಲಿದೆ. RYF ಅಂದ್ರೆ ರಾಜಯೋಗಿ ಫಿಲ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾನರ್ ಅಡಿಯಲ್ಲಿ ಸೈನಿಕ 2 ಇದೀಗ ಕ್ಲಾಪ್ನ ಜೊತೆಗೆ ಆಶೀರ್ವಾದ ಸಿಗಲಿದೆ.
ಸುರೇಶ್ ಸರ್ ಅವರು ಕ್ಯಾಮ್ರಾ ಸ್ವಿಚ್ಗೆ ಚಾಲನೆ ಅಂದರೆ ಕ್ಯಾಮ್ರಾ ಚಾಲನೆ ಕೊಟ್ಟಿದ್ದಾರೆ. ನಿಜಕ್ಕೂ ಬಹಳ ಖುಷಿ, ಒಂದು ಸಂಭ್ರಮದ ವಾತಾವರಣದಲ್ಲಿ ಇವರೆಲ್ಲರೂ ಬಂದು ಯೋಗೇಶ್ವರ್ ಸರ್ ಅವರ ಇಡೀ ಫ್ಯಾಮಿಲಿಗೆ ಆಶೀರ್ವಾದ ಮಾಡ್ತಾ ಇರುವಂತಹ, ಈ ಸಿನಿಮಾಗಳಿಗೆ ಆಶೀರ್ವಾದ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಸೈನಿಕ 2ಗೆ ಶುಭವಾಗಲಿ, ಆಲ್ ದಿ ವೆರಿ ಬೆಸ್ಟ್ ಅಂತ ಈಗ ತಾನೇ ಸುರೇಶ್ ಸರ್ ಹಾಗೂ ಸೋಮಣ್ಣ ಸರ್ ಅವರು ಆಶೀರ್ವಾದ ಮಾಡಿದ್ದಾರೆ. ಇನ್ನೇನು ಅವರ ಮಾತುಗಳನ್ನ ಕೇಳೋಣ. ಜೊತೆಗೆ ಈ 2 ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಈ ಮುಂಬರುವಂಥ ಅಂದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆರಂಭ ಆಗುವಂಥ ಪತ್ರಿಕಾಗೋಷ್ಠಿಯಲ್ಲಿ ತಗೊಳ್ಳೋಣ. ಯೋಗೇಶ್ವರ್ ಸರ್ ಅವರ ಕಡೆಯಿಂದ ನಮ್ಮ ಡಿ.ಕೆ. ಸುರೇಶ್ ಸರ್ಗೆ, ಸಾಧು ಕೋಕಿಲ ಸರ್ಗೆ, ಸಾರಾ ಗೋವಿಂದ ಸರ್ಗೆ ಪ್ರೀತಿಯ ಧನ್ಯವಾದಗಳು. ಇಲ್ಲಿಗೆ ಇನ್ನೊಂದು ಹೆಂಗ್ ಬೇಕಂಗೆ ತಗೊಂಡಾಯ್ತು. ಅವ್ರು ಬರೀ ಫೋಟೋಗೆ ತಲೆ ಕೆಡಿಸ್ಬಿಡಿ ಹಂಗೆ ಅನ್ಬೇಕು. DOP ಸರ್, ನಿಜವಾಗ್ಲೂ ಎಂಥ ಸ್ಪೆಷಲ್ ಮೂಮೆಂಟ್ ಅಂತೆ. ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಚೆನ್ನಾಗಿರೋದು ಯಶಸ್ಸು ಬೇಕು, ಅದ್ಭುತವಾದ ಸಿನಿಮಾಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಬರಬೇಕು, ಇನ್ನು ಶಕ್ತಿಯುತವಾಗ್ತಾ ಹೋಗಬೇಕು ಅಂತ ಆಸೆ ಪಡ್ತಾ ಇರುವಂತಹ ಸಂದರ್ಭದಲ್ಲಿ 2 ಅದ್ಭುತವಾದಂತಹ ಕಥೆಗಳು, ಅದ್ಭುತವಾದಂತಹ ತಂಡ ಒಟ್ಟಿಗೆ ನಮ್ಮ ಮುಂದೆ ಬರ್ತಾ ಇರುವಂಥದ್ದು. ಈಗ ಫಸ್ಟ್ ಲುಕ್ ಸೈನಿಕ 2 ಹೇಗಿದೆ ಅಂತ ನೋಡುವಂತಹ ಸಂದರ್ಭ. ಅದಕ್ಕಾಗಿ ದಯವಿಟ್ಟು ಟೀಮ್ ಸುರೇಶ್ ಸರ್ ಅವರಿಗೆ ಮೈಕ್ ಪಾಸ್ ಮಾಡ್ಬೋದು, ಅವರೊಂದು ಲಾಂಚ್ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಮೈಕ್ ಪಾಸ್ ಮಾಡ್ಬೋದಾ ಪ್ಲೀಸ್? ಸೈನಿಕ 2 ಲಾಂಚ್. ನಿಂತ್ಕೊಂಡು ಹೇಳಿದ್ರೆ ಆ ಕ್ಯಾಮ್ರಾಗಳಿಗೂ ಸಿಗುತ್ತೆ. ಸೈನಿಕ 2 ಲಾಂಚ್. ಹೇಳಾಯ್ತು ಬಂದಾಯ್ತು ಬಿಡು. ಇತಿಹಾಸ ರಾಜರನ್ನ ನೆನ್ಪಿಟ್ಕೊಳ್ಳೋದು ಅವರು ಕಟ್ಟಿರೋ ಸಾಮ್ರಾಜ್ಯದಿಂದ, ವೀರರನ್ನ ನೆನ್ಪಿಟ್ಕೊಳ್ಳೋದು ಅವರು ಗೆದ್ದಿರೋ ಯುದ್ಧಗಳಿಂದ, ಸಾಧಕರನ್ನ ನೆನ್ಪಿಟ್ಕೊಳ್ಳೋದು ಅವರು ಮಾಡಿರೋ ಸಾಧನೆಯಿಂದ. ಆದ್ರೆ ಸೈನಿಕರನ್ನ, ಇತಿಹಾಸ ಒಬ್ಬ ಸೈನಿಕನನ್ನ ನೆನ್ಪಿಟ್ಕೊಳ್ಳೋದು ದೇಶಕ್ಕೋಸ್ಕರ ಅವನು ಮಾಡಿರೋ ಬಲಿದಾನದಿಂದ.
ಫೋಟೋಗ್ರಾಫ್ ಪ್ಲೀಸ್. ಇತಿಹಾಸ ರಾಜರನ್ನ ನೆನ್ಪಿಟ್ಕೊಳ್ಳೋದು ಅವರು ಕಟ್ಟಿರೋ ಸಾಮ್ರಾಜ್ಯದಿಂದ, ವೀರರನ್ನ ನೆನ್ಪಿಟ್ಕೊಳ್ಳೋದು ಅವರು ಗೆದ್ದಿರೋ ಯುದ್ಧಗಳಿಂದ, ಸಾಧಕರನ್ನ ನೆನ್ಪಿಟ್ಕೊಳ್ಳೋದು ಅವರು ಮಾಡಿರೋ ಸಾಧನೆಯಿಂದ. ಆದರೆ ಸೈನಿಕರನ್ನ, ಇತಿಹಾಸ ಒಬ್ಬ ಸೈನಿಕನನ್ನ ನೆನ್ಪಿಟ್ಕೊಳ್ಳೋದು ದೇಶಕ್ಕೋಸ್ಕರ ಅವನು ಮಾಡಿರೋ ಬಲಿದಾನದಿಂದ. ಓ ಚೂರು ಸೈಡ್ ಮಾಡೋಣ ಒಂಚೂರು. ಸರ್, ಸೈನಿಕ 2 ಫಸ್ಟ್ ಲುಕ್ ನೀವೇ ಲಾಂಚ್ ಮಾಡಿದ್ರಿ, ಈಗ ತಾನೇ ನೋಡಿದ್ರಿ. ನೀವು ಬರೋದಕ್ಕಿಂತ ಮುಂಚೆ ಅಣ್ಣ ಬಂದಿದ್ರು, ನಮ್ಮ CM ಸಾಹೇಬ್ರು ಬಂದು ಕರ್ನಾಟಕ ಬಲಂ ಅಜಯಂ ಚಿತ್ರದ ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಾರೆ. ಅದನ್ನು ನಿಮ್ಮ ಮುಂದೆ ತರುವಂತ ಆಸೆ. ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಲುಕ್ ಪ್ಲೀಸ್? ಕರ್ನಾಟಕ ಬಲಂ
ನಿಜವಾಗ್ಲೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತ ಹೇಳಬೇಕು. ಕರ್ನಾಟಕ ಬಲಂ ನೋಡಿದಾಗ ಒಂದು ಐತಿಹಾಸಿಕ ಫೀಲು, ನಮ್ಮ ರೈತನ ಫೀಲು, ಇದನ್ನ ನೋಡಿದ್ರೆ ಸೈನಿಕ 2 ಫಸ್ಟ್ ಲುಕ್ ನೋಡಿದ ತಕ್ಷಣ ಫುಲ್ಲು ಚೇಂಜು. ಧ್ಯಾನ್ ಅವರು ನಮ್ಮ ಮ್ಯಾಚೋ ಲುಕ್ ನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ನಿಜವಾಗ್ಲೂ ಈ ಅದ್ಭುತವಾದಂತಹ 2 ಪ್ರಯತ್ನ ಶುಭವಾಗ್ಲಿ ಅಂತ ಹಾರೈಸೋದಕ್ಕೆ ಇವತ್ತು ಸಾಕಷ್ಟು ಜನ ಪ್ರೀತಿಯ ಗಣ್ಯರು ಬಂದಿದ್ದಾರೆ. ಸುರೇಶ್ ಸರ್ ಒಂದೆರಡು ಮಾತುಗಳನ್ನ ವಿಶ್ ಮಾಡಿದೀನಿ, ಆಶೀರ್ವಾದ ಮಾಡಿದೀನಿ ಅಂತ ಹೇಳಿದ್ರು ಅವರು. ಸೊ ಅವರಿಗೆ ಇನ್ನಷ್ಟು ಕೆಲಸ ಇರೋ ಕಾರಣ ಹೊರಡ್ತಾ ಇದ್ದಾರೆ. ಆದರೆ ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ಪತ್ರಿಕಾಗೋಷ್ಠಿ ಆರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜೊತೆಗಿರಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ. ಮತ್ತೊಮ್ಮೆ ಮಗುಳ ಅಧ್ಯಕ್ಷರಾದಂಥ ಸುರೇಶ್ ಸರ್ಗೆ ಥ್ಯಾಂಕ್ ಯು. ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಒಂದು ಸನ್ಮಾನ. ಶ್ರೀಕಾಂತ್ ಎಲ್ಲರನ್ನು ಕರೆಯಪ್ಪ ಸ್ಟೇಜ್ ಮೇಲೆ, ಒಂದು ಗೌರವ. KP ಶ್ರೀಕಾಂತ್ ಬರಬೇಕು. ಶ್ರೀಕಾಂತ್ ಬಂದ್ರಪ್ಪ, ನೀವು ಈ ಕಡೆ ಬನ್ನಿ. ನೀವು ನಮ್ಮ 2 ಚಿತ್ರದ ನಿರ್ದೇಶಕರುಗಳಿಗೆ ಸ್ಟೇಜ್ ಮೇಲೆ ಬರಬೇಕು. ನಿರ್ದೇಶಕರುಗಳು, ಎಲ್ಲ ತಂತ್ರಜ್ಞರು, ಮತ್ತೆ ಮಾಧ್ಯಮದ ಹಿರಿಯ ಎಲ್ಲ ಪತ್ರಕರ್ತರುಗಳು. ಶ್ರೀಕಾಂತ್ ಬಂದು ಕರಿ ಬನ್ರಿ ಬೇಗ. ನಾಗಣ್ಣ ಸರ್ ದಯವಿಟ್ಟು ವೇದಿಕೆಯ ಜೊತೆ ಆಗ್ಬೇಕು. ಪುನೀತ್ ರುದ್ರನಾಗ್ ಅವರು ನಿರ್ದೇಶಕರು, ಸೈನಿಕ 2 ದಯವಿಟ್ಟು ಜೊತೆ ಆಗ್ಬೇಕು. 2 ಚಿತ್ರಕ್ಕೆ ಪವರ್ಫುಲ್ ಆಗಿ ಸಂಗೀತವನ್ನ ನೀಡಿರುವಂತಹ ವಿ ಹರಿಕೃಷ್ಣ ಸರ್ ಅವರು, ಕಾಂತರಾಜ್ ಸರ್, ನಿರ್ಮಾಪಕರು ಕಿಶೋರ್ ರೆಡ್ಡಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿರ್ಮಾಪಕರಾದಂಥ ರಮೇಶ್ ರೆಡ್ಡಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು, ಆಗಮಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಉದಯ್ ಮೆಹ್ತಾ ಅವ್ರು ಬನ್ನಿ. ನಾಗಿ ರುಕೋಜಿ ಅವ್ರು ಬರಬೇಕು. ಹಿರಿಯ ಪತ್ರಕರ್ತರು, ನಮ್ಮ ಯೋಗೇಶ್ ಅವರ ಹಿತೈಷಿಗಳು, ರುಕೋಜಿ ಅವ್ರ ಮೇಲೆ ಬರಬೇಕು. ಆಮೇಲೆ ಸುಬ್ರಹ್ಮಣ್ಯ ಅವರು. ಇದಾದ ನಂತರ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೂ ಅಭಿನಯ ಕ್ಷೇತ್ರದ ಹೆಮ್ಮೆ ಜಗಪತಿ ಬಾಬು ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಜಗಪತಿ ಬಾಬು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೂ ಚಿತ್ರದ ನಾಯಕಿಯರು ಈಗಾಗಲೇ ನಿಮಗೆ ಪರಿಚಯ ಆಗಿದೆ, ಅವರು ಕೂಡ ವೇದಿಕೆಗೆ ಬರುವಂತಹ ಸಮಯ. ಸಂಗೀತ ನಿರ್ದೇಶಕರಾದಂತಹ ಹರಿಕೃಷ್ಣ ಸರ್, ನಮ್ಮ ವಿ ಹರಿಕೃಷ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಬಂದ್ರು. ಮಣಿಕಾ ವಿಶ್ವಕರ್ಮ ಅವರು, ದ ಗಾರ್ಜಿಯಸ್ 2 ಲೇಡೀಸ್, ರೇಖಾ ಪಾಂಡೆ ಅವರು, ನಮ್ಮ ಬ್ಯೂಟಿಫುಲ್ ನಯಾ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನು ಇವತ್ತು ನಾವು ನೀವೆಲ್ಲರೂ ಸೇರೋದಕ್ಕೆ ಮುಖ್ಯ ಕಾರಣ, ಚಂದನವನಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ನಮ್ಮ ಕನ್ನಡದ ಪ್ರತಿಭೆ ಧ್ಯಾನ್ ಯೋಗೇಶ್ವರ್ ಅವರು. ದಯವಿಟ್ಟು ಕೂತ್ಕೋಬೇಕು. ಈಗಾಗಲೇ ವೇದಿಕೆಗೆ ಬಂದು ನಮ್ಮಲ್ಲೇ ಹಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಬಟ್ ಅವರ ಮಾತುಗಳನ್ನ ನಾವೆಲ್ಲರೂ ಕೇಳಬೇಕು, ನೀವೆಲ್ಲರೂ ಕೇಳಬೇಕು ಅನ್ನೋದು ಆಸೆ.
ಸರ್ ಫ್ರಂಟಲ್ಲಿರೋರು ವಿಶ್ವಾಸ್ ಸರ್ ಅವರು ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸರ್ ಫ್ರಂಟಲ್ಲಿ Dhyan, of course your father is actor, so from my family on your mother's side I'm the first person in the industry producing the films and you are the first actor, so congratulate you and I wish you all the best, and you have an amazing personality and screen presence, and seeing the first glimpse having this kind of a presence, like you are doing as good as any large actor. So your first 2 films are from PNG. I hope the third one will be with PMF. So I wish you all the best. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇದಾಗಿ ಸಿನಿಮಾದ ವೈಭವ ಸಂಭ್ರಮ ಇಷ್ಟೊತ್ತು ನಾವೆಲ್ಲರೂ ಜೊತೆಯಾಗಿ ನೋಡಿದ್ವಿ. ಈ ಚಿತ್ರ ಏನು ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಸಮಯ. ನಾಗಣ್ಣ ಸರ್ ಅವರಿಂದ ಈ ಕರ್ನಾಟ ಬಲಂ ಅಜೇಯಂ ಹೆಸರು ಪವರ್ಫುಲ್ ಆಗಿದೆ, ಫಸ್ಟ್ ಲುಕ್ ಸಖತ್ತಾಗಿದೆ. ಸರ್, ನಿಮ್ಮ ಗರಡಿಯಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬಂದಿದೆ. ಈ ಸಿನಿಮಾ ಹೇಗಿದೆ, ಯಾವ ರೀತಿ ಇದೆ ಅಂತ ಇದೇ ಸಂದರ್ಭದಲ್ಲಿ ನಮ್ಮ ಛಾಯಾಗ್ರಾಹಕರಾದಂತಹ ಚಂದ್ರು ಸರ್ ಅವರು ವೇದಿಕೆಗೆ ಜೊತೆಯಾಗಬೇಕು, ಹಾಗೂ ಸಂಕೇತ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು. ನಮ್ಮ DOP ಚಂದ್ರು ಸರ್, ಸಂಕೇತ್ ಸರ್. ಸರ್, ನಿಮ್ಮ ಹೆಸರು ನಿರ್ದೇಶನದಲ್ಲಿದೆ ಅಂದ್ರೇನೆ ಒಂದು ಪವರ್ ಇದ್ದಂಗೆ, ಅದು ಅದ್ಭುತವಾದ ಕಥೆ ಇರುತ್ತೆ ಅಂತ. ಕರ್ನಾಟ ಬಲಂ ಅಜೇಯಂ ಹೇಗಿದೆ ದಯವಿಟ್ಟು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಮಾತಾಡಿ ಸರ್. ಬೇಡ, ಲೈಟ್ ಇಲ್ಲ, ಲೈಟ್ ಇಲ್ಲ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯೋಗೇಶ್ವರ್ ಸರ್ ಅವರ ಗರಡಿಯಲ್ಲಿ ಚಿತ್ರವನ್ನು ನಿರ್ಮಾಣ ಆಗ್ತಾ ಇದೆ. 2 ಚಿತ್ರ, ಕರ್ನಾಟ ಬಲಂ ಮತ್ತು ಸೈನಿಕ 2 ಅಂತಕ್ಕಂಥದ್ದನ್ನ. ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಪ್ಯಾಷನ್ ಇದೆ ಅನ್ನೋದಕ್ಕೆ ಇವತ್ತಿನ ಲಾಂಚ್ ಆಗಿರೋ 2 ಚಿತ್ರಗಳ ಬಗ್ಗೆ ನೀವೆಲ್ಲ ನೋಡಿದ್ದೀರಾ. ಆ ಪ್ಯಾಷನ್ನ ಇವತ್ತಿನ ದಿವಸ ಇಂಡಸ್ಟ್ರಿಯಲ್ಲಿ ಕ್ರೈಸಿಸ್ ಅದು ಇದು ಅಂತ ಹೇಳ್ತಾರೆ, ಅದು ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಸರ್ಗೆ ಮೊದಲು ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ. ಆ ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ್ ಸರ್ ಫ್ಯಾಮಿಲಿ ಅವ್ರ ಬಗ್ಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೀನಿ. ಒಂದು ಏನು ಅಂತಂದರೆ, ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಬಹಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಯಾಗಿದೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಇತಿಹಾಸವನ್ನು ಹೇಳಬೇಕಾದ ಕರ್ತವ್ಯ ಈ ಮಾಧ್ಯಮದ ಮುಖ, ಚಿತ್ರರಂಗದ ಮುಖ ಹೇಳಬೇಕಾಗಿದ್ದಂಥ ಅದು ಕರ್ತವ್ಯ ನಮ್ಮ ನಿರ್ಮಾಪಕರದಾಗಿರಲಿ, ರೈಟರ್ಗಳದಾಗಿರಲಿ, ನಿರ್ದೇಶಕರದಾಗಿರುತ್ತೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಅವರ ಕಥೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಏನು ಬಿಂಬಿಸುತ್ತೆ ಅಂತಂದರೆ, 1500 ಅಂದರೆ 6ನೇ ಶತಮಾನದಲ್ಲಿದ್ದಂಥ ಬಾದಾಮಿ ಯಾವ ರೀತಿ ಸಮೃದ್ಧಿಯಾಗಿತ್ತು, ಏನಿತ್ತು ಅಂತ, ಇಮ್ಮಡಿ ಪುಲಕೇಶಿ ಆಡಳಿತ ಹೇಗಿತ್ತು, ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪ್ಸು ಅದನ್ನು ತೋರಿಸುತ್ತೆ. ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಇರ್ತಕ್ಕಂಥ ಈ 2 ಮಧ್ಯಗಳನ್ನು ತುಲನೆ ಮಾಡಿಕೊಂಡು ಇದನ್ನ ಕಥೆಯನ್ನು ಹಣದಿದ್ದಾರೆ ನಮ್ಮ ಯೋಗೇಶ್ವರ್ ಸಾರು. ಇದನ್ನ ಇತಿಹಾಸ ಮತ್ತು ಲೈವ್ ಅಲ್ಲಿ ಬರ್ತಕ್ಕಂಥ ಒಂದು ಕಥೆ ಆಗಿರ್ತದೆ. ಅದನ್ನ ಬಹಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಶ್ವ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಇದು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಥರ ಇರುತ್ತೆ. ಅದನ್ನು ನೀವು ಈಗಾಗಲೇ ನೋಡಿದ್ದೀರ. ಮ್ಯೂಸಿಕ್ಕಿನ ಚಾಪ, ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳಲ್ಲೂ ಅಷ್ಟೇ
ನಾವು ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು. ಸೊ ಇದಕ್ಕೆಲ್ಲ ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಹೀಗೆ ಸುರೇಶ್ ಸಾಕು ಬಂದಿದ್ದಾರೆ, ಸೋಮಣ್ಣ ಬಂದಿದ್ದಾರೆ, ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದ್ರೆ 2 ವೇರಿಯೇಷನ್ ನೀವು ನೋಡಿದಿರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಂ ಅಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಬಹಳ ಈ ದೊಡ್ಡ ಕನಸು ನಮ್ಮ ಯೋಗೀಶ್ ಸರ್ದು ಹಾಗೂ ಅವರು ಮನೆಯವ್ರದ್ದು. ಈ ಕತೆ, ಈ ಸಿನಿಮಾ 2 ಸಿನಿಮಾದ ಕತೆ ಕೇಳಿದಾಗ ನನ್ನ ಪ್ರಶ್ನೆ ಒಂದೇ ಆಗಿತ್ತು ಯೋಗೀಶ್ ಸರ್ಗೆ. ಇಷ್ಟು ಭಾರ ಹೊಸ ಹುಡುಗನಿಗೆ ನಾವು ಹೊರಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಟ್ ಅವರ ಆಯ್ಕೆ, ಅವರ ನೋಟ, ಅವರ ಕನಸು ತುಂಬ ದೊಡ್ಡದು. ಸೊ ಅವರ ಈ ಮಹತ್ವಾಕಾಂಕ್ಷೆಯ ಈ 2 ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ 2 ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಆ್ಯಂಡ್ ಎಲ್ಲರ ಪರವಾಗಿಯೂ ಅವ್ರಿಗೆ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಯಶಸ್ಸು ಅವ್ರದ್ದಾಗಲಿ. ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂಥ ನಮ್ಮ ನಿರ್ದೇಶಕರ ರಾಜ್ಕುಮಾರ್ ಸಂತೋಷ್ ಆನಂದರಾಮ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಸರ್. ಸರ್ ದಯವಿಟ್ಟು ಓಕೆ, Q&A ನಂತರ ಅವರು ವೇದಿಕೆಯಲ್ಲಿ ಜೊತೆಯಾಗ್ತಾರೆ. ಇನ್ನು ಅಭಿನಯ ಜಗತ್ತಿನಲ್ಲಿ ಅವರು ಮಾಡಿದಂತಹ ಪಾತ್ರಗಳ ಮೂಲಕ ಎಲ್ಲರ ಹೃದಯದಲ್ಲಿ ಒಂದು ಚಿಕ್ಕ ಸೈಟು ಅವ್ರಿಗೆ ಗ್ಯಾರಂಟಿ ನಮ್ಮ ಜಗಪತಿ ಬಾಬು ಸರ್ ಅವರು. ಸರ್, ನಿಮ್ಮ ಪಾತ್ರದ ಬಗ್ಗೆ, ಈ ಸಿನಿಮಾದ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಈ ಸಿನಿಮಾದಲ್ಲಿ ವಾಟ್ ವುಡ್ ಯು ಲೈಕ್ ಟು ಸೇ ಸರ್? అందరికీ నమస్కారం. ఇంతమంది డిగ్నిటరీస్ ముందు ఈ ప్రోగ్రామ్ జరగటం అండ్ వాట్ ఎవర్ విజువల్ వి సా వాజ్ హ్యూజ్. జనరల్గానే కర్ణాటక జనాలు అందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారు ఇక్కడ ఉన్నారు, హీరో కమ్ పొలిటీషియన్, అండ్ ఫర్ సో లాంగ్ ఈజ్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండటం అనేది ఐఎమ్ ఫీలింగ్ గ్రేట్. సో ఈ పర్టికులర్ సినిమాలో నేను ఉన్నాను, అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను. కొంచెం పాలిటీషియన్ లాగా ఉందామని, పొలిటికల్ స్టేజ్ కూడా మిక్స్ అయి ఉంది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే. ఈజ్ అ వెరీ గుడ్ టెక్నీషియన్. దర్ ఆర్ ఎక్సలెంట్ టెక్నీషియన్స్ బ్యాకింగ్ దిస్ అప్. సినిమా చాలా బలంగా ఉంది. ధ్యాన్, ఐ విష్ యూ ఆల్ ద బెస్ట్ ఫర్ యువర్ లైఫ్ అండ్ కెరియర్. You're looking amazing and doing a great job. Keep it up. Okay, love you all. Take care. And thanks to Srikanth also. And I'll be seeing you all soon on screens. I always enjoyed Kannada industry. I've done films. Chesanu, antamundu chesanu. And ippudu malli repeat chesi, I will again win your hearts. Thank you. ನೋ ಡೌಟ್ಸ್ ಆನ್ ದ್ಯಾಟ್ ಸರ್, ವಿ ಆರ್ ಶ್ಯೂರ್ ಅಬೌಟ್ ದ್ಯಾಟ್. ಥ್ಯಾಂಕ್ ಯು, ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಇನ್ನು ಚಿತ್ರದ ಹೆಸರು ಅಷ್ಟು ಸುಂದರವಾಗಿದ್ದಾಗ ಫಸ್ಟ್, ಹಾಂ ಸರ್,
ಓಕೆ. ಸೊ ಈಗ ಚಿತ್ರದ ಟೈಟಲ್ ಎಷ್ಟು ಚೆನ್ನಾಗಿದೆಯೋ, ಫಸ್ಟ್ ಲುಕ್ ಎಷ್ಟು ಚೆನ್ನಾಗಿದೆಯೋ, ಕರ್ನಾಟಕ ಬಲಂ ಪೋಸ್ಟರ್ ಪ್ಲೀಸ್, ಅದರ ನಾಯಕಿಯರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಅವ್ರ ಸೌಂದರ್ಯ ಬಗ್ಗೆ ವರ್ಣಿಸಿದ್ರೆ ಮಾತುಗಳು ಕಮ್ಮಿ ಅನಿಸುತ್ತೆ. ಯೂನಿವರ್ಸ್ನ ಪಟ್ಟವೇ ಸಿಕ್ಕಿದ ಮೇಲೆ ಇನ್ನೇನು ಹೊಗಳಿಕೆ ಕೊಡೋದಕ್ಕೆ ಸಾಧ್ಯ ನಾನು. ಮಣಿಕಾ ವಿಶ್ವಕರ್ಮ, ಅದರಲ್ಲೂ ನೋಡಿ ವಿಶ್ವ ಬಂದುಬಿಟ್ಟಿದೆ, ವರ್ಲ್ಡ್ ಬಂದಿದೆ, ಅವ್ರು ಅದನ್ನು ಮೀರಿ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಇಂಡಿಯಾ 2025, ದ ವೆರಿ ಬ್ಯೂಟಿಫುಲ್. ಮಣಿಕಾ ಅವರೇ, ವಾಟ್ ವುಡ್ ಯು ಲೈಕ್ ಟು ಸೇ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? Namaskar everybody. First of all, I would like to express my gratitude for this beautiful opportunity. And as I always say, cinema has a way of telling stories that not just resonate with you, but also has the power of transforming lives with the kind of message that it wants to give. As the first look had a line written on it, that every kingdom has a hero and every hero has a battle. The story is all about actually somebody who aims to transform something, who aims to hold a message in his heart, and more than that, wants to take up actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. ಥ್ಯಾಂಕ್ ಯು. ಹಾಗೂ ಈ ಚಂದದ ಬ್ಯೂಟಿಗೆ, ಚಂದನವನಕ್ಕೆ ಸ್ವಾಗತ, ವೆಲ್ಕಮ್. ಓಕೆ, ಹಾಗೆ ಫೆಮಿನಾ ಮಿಸ್ ಇಂಡಿಯಾ, ನಮ್ಮ ಮಿಸ್ ಇಂಡಿಯಾನು ಫಸ್ಟ್ ರನ್ನರ್ ಅಪ್ ಕೂಡ ಅಲ್ಲೇ ಪಕ್ಕದಲ್ಲಿದ್ದಾರೆ ವಿತ್ ಅ ಗಾರ್ಜಿಯಸ್ ಸ್ಮೈಲ್. ಅವ್ರ ಕತ್ತಲ್ ಶೈನ್ ಆಗೋದು ಯಾವ ಲೆಕ್ಕ ಅಲ್ಲ, ಅವ್ರ ಸ್ಮೈಲ್ ಶೈನ್ ಆಗ್ತಿರೋದು ನೋಡಿ, ಅದಕ್ಕಿಂತ ದುಪ್ಪಟ್ಟಾಗಿದೆ. ರೇಖಾ ಪಾಂಡೆ ಅವರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? Thank you for the compliment. Namaskara, Bangalore. Very sorry I don't know the language, but I'm going to speak the language of love. Grateful to be part of this project and to be associated with something so grand yet so real. And I'm looking forward to bringing the story to life, and I hope you all come to cinema to watch it for sure. Thank you. ಥ್ಯಾಂಕ್ ಯು ರೇಖಾ ಅವರೇ. ಅದೇ ರೀತಿ ಈ ಸಿನಿಮಾದಲ್ಲಿ ನಮ್ಮ ಚಂದದ ಧ್ಯಾನ್ಗೆ ಚಂದದ ಅಮ್ಮ ಇರಬೇಕಲ್ಲ, ಜೀನ್ಸಲ್ಲಿ ಹಂಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ, ಹಾಗೆ ಅದೇ ರೀತಿ ಲಯಾ ಅವರು ಆರ್ಟಿಸ್ಟ್ ಅವ್ರನ್ನ ಹುಡುಕಿದ್ದಾರೆ ನಮ್ಮ ನಿರ್ದೇಶಕರು. ಲಯಾ ಅವರ ಕನ್ನಡ ಟಚ್ ಬಗ್ಗೆ ಹೇಳಬೇಕು ಅಂದರೆ ವೀರ ಕನ್ನಡಿಗ, ಹೀಗೆ ಹಲವಾರು ಕನ್ನಡದ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗ ಮತ್ತೆ ಕರ್ನಾಟಕ ಬಲಂ ಚಿತ್ರದ ಮೂಲಕ ಕನ್ನಡಕ್ಕೆ ನಮ್ಮ ತೆಲುಗಿನಿಂದ ಹಾರಿ ಬಂದಂಥ ಲಯಾ ಅವರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಎಲ್ಲರಿಗೂ ನಮಸ್ಕಾರ. My last film was Gandukali Kumararama in 2006. So after 20 years, I'm coming back again to the Kannada industry through Karnataka Balam. And just like in the name, the Balam is showing the power. So it's really powerful, and just the first look itself is so intense. And I'm waiting for this whole project to finish and come in front of you again. So thank you for the director, thank you for the producers, and all my co-stars, and all the best. Dhyan was looking very good. He doesn't look like a newcomer at all, and all the best, Dhyan. You will do a good job, not only in this film, on all your future films as well. So all the best, and I also wish you all give me your wishes too, to continue my journey in Kannada industry as well. Thank you so much. ಲಯಾ ಅವರಿಗೆ ಧನ್ಯವಾದಗಳು. ಇನ್ನು ಹೀರೋ ಹೀರೋಯಿನ್ ಜೋಡಿಯ ಒಂದು ಕಾಂಬಿನೇಷನ್ ಯಾವಾಗಲೂ ಮಾತಾಡ್ತಾ ಇರ್ತೀವಲ್ಲ, ಬಟ್ ಈ ವೇದಿಕೆಯಲ್ಲಿ ತಂದೆ ಮಗ ಆ ಕಾಂಬಿನೇಷನ್ ತುಂಬಾ ಇಂಟ್ರೆಸ್ಟಿಂಗು. ಹಾಗಾಗಿ ಅವರಿಬ್ಬರು ಇನ್ನೊಂದು ನಿಮಿಷದ ನಂತರ ಮಾತಾಡ್ತಾರೆ. ಯಾಕಂದರೆ ಸೈನಿಕ 2 ಚಿತ್ರದ ನಿರ್ದೇಶಕರಾದಂಥ ಪುನೀತ್ ರುದ್ರನಾಗ್ ಅವರು ಮೊದಲನೇದಾಗಿ ಸೈನಿಕ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೈನಿಕ ಆ್ಯಕ್ಚುಲಿ ರಿಲೀಸ್ ಆದಾಗ ನನಗೆ 16 ವರ್ಷ ಬೇಸಿಕ್ಲಿ. ಸೊ ಐ ವಾಸ್ ಅ ಟೀನೇಜರ್. ಸೂಪರ್ ಹಿಟ್ ಸಿನಿಮಾ. ಹಾಡುಗಳು ಇವತ್ತಿಗೂ ಆ್ಯಕ್ಚುಲಿ ಲೈಕ್ ಸೂಪರ್ ಹಿಟ್ಟೇನೆ.
24 ವರ್ಷ ಆದಮೇಲೆ ನಾನು ಭಾಗ 2ನ ನಿರ್ದೇಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಯೋಗೇಶ್ವರ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಇನ್ನು ಸೈನಿಕ ಬಗ್ಗೆ ಹೇಳಬೇಕು ಅಂತಂದರೆ, ನೈಜ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿಟ್ಕೊಂಡು ಈಗ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕತೆ ಉಸ್ತುವಾರಿ ಯೋಗೇಶ್ವರ್ ಸರ್ರೇ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಮೇಕಿಂಗ್ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ಧ್ಯಾನ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಇಫ್ ಈಸ್ ಕೇಪಬಲ್ ಆರ್ ನಾಟ್ ಅಂತ. ಬಟ್ 2 ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅರ್ಥ ಆಯಿತು ಈಸ್ ಸಮ್ಮನ್ ಹೂಸ್ ಕನ್ನಡ ಇಂಡಸ್ಟ್ರಿ ಇವತ್ತಿಗೆ ಬೇಕಾಗಿರೋವಂಥ ಒಬ್ಬ ಹೀರೋಗೆ ಇರಬೇಕಾಗಿರೋವಂಥ ಕ್ವಾಲಿಟೀಸ್ ಎಲ್ಲ ಧ್ಯಾನಲ್ಲಿದೆ. ಸೊ ಒಂದು ದೊಡ್ಡ ಅಸೆಟ್ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಇವ್ರ ಜೊತೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಕತೆ ಬಗ್ಗೆ ಕತೆ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಅದು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇವಾಗ ಸದ್ಯಕ್ಕೆ ಕರ್ನಾಟಕ ಬಲಂ ಟೇಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ವಿಲ್ ಆ್ಯಕ್ಚುಲಿ ಟೇಕ್ ಆಫ್ ಸೈನಿಕ. ಸೊ ಕತೆ ಬಗ್ಗೆ ಅಷ್ಟೊಂದು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಇವಾಗಲೇ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಪುನೀತ್ ಅವರಿಗೆ ಧನ್ಯವಾದಗಳು. ಇನ್ನು ವೇದಿಕೆ ಆ ಕಡೆ ಈ ಕಡೆ 2 ಚಿತ್ರದ ಕಣ್ಣುಗಳು ಆ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಮಾತಾಡೋದಕ್ಕೆ ರೆಡಿ ಇಲ್ಲ. ಸಿನಿಮಾ ಆಗ್ತಾ ಹೋಗಲಿ, ನಮ್ಮ ಕಣ್ಣು ಮಾತಾಡುತ್ತೆ ಅಂತ ಚಂದ್ರು ಸರ್, ಸಂಕೇತ್ ಸರ್ ಇಬ್ಬರು ಹೇಳ್ಬಿಟ್ಟಿದ್ದಾರೆ. ಓಕೆ, ನಮ್ಮ KP ಶ್ರೀಕಾಂತ್ ಸರ್ ಅವರು 2 ಸಿನಿಮಾವನ್ನು ಮ್ಯಾನೇಜ್ ಮಾಡುವಂಥದ್ದು, ಅದು ಈ ಸಂದರ್ಭದಲ್ಲಿ ಇಂಥ 2 ಪವರ್ಫುಲ್ ಸಿನಿಮಾ ತರುವಂಥದ್ದು. ಸರ್, ಹೇಗಿದೆ ರೆಸ್ಪಾನ್ಸಿಬಿಲಿಟಿ, ಹೇಗಿದೆ ಜರ್ನಿ? ಎಲ್ರಿಗೂ ನಮಸ್ಕಾರ. ನಮ್ಮ ಶಾಸಕರು ನನಗೆ ಸಿನಿಮಾ ಚಿತ್ರರಂಗದಿಂದ 30 ವರ್ಷದಿಂದ ಸ್ನೇಹಿತರು. ಒಂದು ಹಳೆಯ ಪತ್ರಕರ್ತರು ಗೊತ್ತು, ನಮ್ಮ ಸುಬ್ರಹ್ಮಣ್ಯ ರುಕ್ಕೋಜಿ ಅವರೆಲ್ಲ ನಾವು ಅವ್ರ ಆಫೀಸಲ್ಲೇ ಕೂತ್ಕೊತಾ ಇದ್ವಿ. ಆವಾಗಲೇ ಅವರು ತುಂಬ ಕಷ್ಟಪಟ್ಟು, ತುಂಬ ಪ್ಯಾಷನೇಟ್ ಆಗಿ, ಆವಾಗ ಬಾರ್ಡರ್ ಅಂತ ಒಂದು ರಿಲೀಸ್ ಆಗಿತ್ತು ಅಷ್ಟೇ ಒಂದು ಬಾಲಿವುಡ್ಡಲ್ಲಿ. ಸೈನಿಕ ಕನ್ನಡ ಚಿತ್ರನೂ ಅದೇ ರೇಂಜಲ್ಲಿ ಮಾಡಿದರು, ತುಂಬ ಕಷ್ಟಪಟ್ಟು ಮಾಡಿದರು. ನಾವೆಲ್ಲ ಜೊತೆಗಿದ್ವಿ ಆವಾಗ. ಈ 1 ವರ್ಷದ ಮುಂಚೆ ನನ್ನ ಕರೆದ್ಬಿಟ್ಟು ನನ್ನ ಮಗನ್ನ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ನಾನು ಆಯಿತು ಕರೆಸಿ ನೋಡೋಣ ಅಂತ ಹೇಳಿದೆ. ಆವಾಗ ಧ್ಯಾನ್ ಬಂದಾಗ ಅಂದ್ಕೊಂಡೆ, ಫುಲ್ಲಿ ಲೋಡೆಡ್ಡು, ಅರ್ಧಂಬರ್ಧ ಅಲ್ಲ, ಫುಲ್ಲಿ ವೆಲ್ ಟ್ರೈನ್ಡು, ತುಂಬ ಚೆನ್ನಾಗಿ ಇಂಪ್ರೆಸ್ ಆಯ್ತು ನನಗೆ ನೋಡ್ಬಿಟ್ಟು. ನಾನು ಹೇಳಿದೆ ಆದ ತಕ್ಷಣ ಯೋಗೇಶ್ವರ್ ಅವ್ರಿಗೆ, ಸರ್ ಅವಾಗ ಕಷ್ಟಪಟ್ಟು ಸೈನಿಕಾನ್ ಮಾಡಿದ್ರಿ, ಇವಾಗ ಇಷ್ಟಪಟ್ಟು ಧ್ಯಾನ್ನ 2-3 ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾನೆ. ಈಗ ನಮ್ಮ ಚಿತ್ರರಂಗ ತುಂಬ ತೊಂದರೆಯಲ್ಲಿದ್ದಾಗ ನೀವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನಾವೆಲ್ಲ ಜೊತೆಯಲ್ಲಿರ್ತೀವಿ, ಎಂಟೈರ್ ನಮ್ಮ ಟೀಮು ನಿಮ್ಮ ಜೊತೆ ಇರ್ತೀವಿ. ಈಗ ಮೋಸ್ಟ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ 4-5 ಹೀರೋಗಳು ಬೇಕಾಗಿರೋದ್ರಿಂದ ಅದರಲ್ಲಿ ಖಂಡಿತವಾಗೂ ಧ್ಯಾನ್ ತುಂಬ ಒಳ್ಳೆಯ ಸ್ಥಾನದಲ್ಲಿ ಬರ್ತಾರೆ ಅಂತ ನನಗಂತೂ ಆತ್ಮವಿಶ್ವಾಸ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಧ್ಯಾನ್, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ನಿಮಗೆ ನಮ್ಮದೆಲ್ಲ ಟೀಮನ್ನು ಸಪೋರ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೋಗೇಶ್ವರ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರು ಮಾಡ್ತಾ ಇರೋ ಎಲ್ಲ ಪ್ರಯತ್ನವೂ ಸಕ್ಸಸ್ ಆಗಿದ್ದಾರೆ. ಉತ್ತರ ಧ್ರುವ ಸಕ್ಸಸ್ ಆಗಿದೆ, ಸೈನಿಕ ಸೂಪರ್ ಹಿಟ್ ಆಗಿದೆ. ಸೊ ಇವು 2 ಕತೆ ಅವ್ರದ್ದು. ಮೇಯ್ನ್ ನಾನು ಕತೆ ಕೇಳಿದಾಗ ಅದ್ಭುತವಾಗಿ ಕತೆ, ಯಾಕಂದರೆ ನಾನು ತುಂಬ ನಾನು ಈಗಿನ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೆಲವು ಕತೆಗಳು ಕೇಳೋದಕ್ಕಿಂತ ಅದ್ಭುತವಾಗಿ ಕತೆನ ಅವರು, ಯಾಕಂದರೆ ಅವರು ಈ ಮಣ್ಣನ್ನು ಇದು ಗೊತ್ತು ಅವ್ರಿಗೆ, ಮತ್ತು ಜನಗಳ ಜೊತೆ ತುಂಬ ಓಡಾಡ್ತಾ ಇರ್ತಾರೆ. ಆ ಎಲ್ಲ ಪಲ್ಸನ್ನು ಹಿಡಿದು 2 ಚಿತ್ರನೂ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಇನ್ನು ಬಣ್ಣದ ಜಗತ್ತಿಂದ ವೈಟ್ ಆ್ಯಂಡ್ ವೈಟ್ ಜಗತ್ತಿಗೆ ಹೋಗಿ ಸುಮಾರು 25 ವರ್ಷಗಳ ಮೇಲಾಗಿದೆ. ಯೋಗೇಶ್ವರ್ ಸರ್ ಅವರು ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಆ ಸಿನಿಮಾ ಪ್ರೀತಿ, ಪ್ಯಾಷನ್ ಅವರಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ರಾಜಕೀಯಕ್ಕೆ ಹೋದ್ರು ಅಂದರೆ ಆ ಒಂದು ಶಾರ್ಟ್ ಪ್ರೂವ್ ಮಾಡುತ್ತೆ. ಅವ್ರ ಗ್ಲಾಸಸ್ ಹಾಕ್ಕೊಂಡು ಗನ್ ಹಿಡ್ಕೊಂಡು ಎಂಟ್ರಿ ಕೊಡೋವಾಗ್ಲೇ ನಿಜವಾಗ್ಲೂ ದ ಸೈನಿಕ ಈಸ್ ಬ್ಯಾಕ್ ಅಂತ ನಮಗನ್ನಿಸ್ತು. ಅಂಥ ಸಿನಿಮಾಗಳು ಕೊಟ್ಟು ರಾರಾಜಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಹಾಗೆ ಜಂಪ್ ಮಾಡಿ ಜನಸೇವೆಗೆ ಹೋದರು. ಜನರ ಸೇವೆ ಜೊತೆಗೆ ಈಗ ಕಲಾ ಸೇವೆಯನ್ನು ಮತ್ತೆ ಮುಂದುವರಿಸ್ತೀನಿ ಅಂತ 25 ವರ್ಷಗಳ ನಂತರ ನಮ್ಮ ಸೋಲ್ಜರ್ ಇಸ್ ಬ್ಯಾಕ್ ಕನ್ನಡ ಚಿತ್ರರಂಗದಲ್ಲಿ. ಮತ್ತೆ ಸೈನಿಕ 2ನಲ್ಲಿ, ಕರ್ನಾಟಕ ಬಲಂ ಅಜೇಯಂನಲ್ಲಿ ಅವರ ಸುಪುತ್ರನ ಜೊತೆಗೆ ತಂದೆಯಾಗಿ, ಶಕ್ತಿಯಾಗಿ, ನಟನಾಗಿ, ಕಲಾಭಿಮಾನಿಯಾಗಿ, ಸೇವಕನಾಗಿ ಮತ್ತೆ ಬರ್ತಾ ಇದ್ದಾರೆ ಯೋಗೇಶ್ವರ್ ಸರ್ ಅವರು. ಸರ್, ನಿಮ್ಮ ಮಾತುಗಳು, ಈ ಕಮ್ಬ್ಯಾಕ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಮತ್ತೆ ಬಣ್ಣದ ಲೋಕಕ್ಕೆ ಬರುವಂಥ ಈ ಹೆಜ್ಜೆ ಹೇಗೆ ಅನ್ನಿಸ್ತಾ ಇದೆ?
ಬನ್ನಿ ಬನ್ನಿ ವೆಂಕಟೇಶ್, ಕೂತ್ಕೊಳ್ಳಿ. ಬೇಡ, ಮಾಧ್ಯಮದ ಕೂತ್ಕೊಳ್ಳಿ ಒಂದು ನಿಮಿಷ. ಸ್ನೇಹಿತರೆ, ಸುಮಾರು 40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರಿಗೆ ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುವತ್ತು ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ, ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತು ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟ್ರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತು ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕಥೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆಯ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನಗೆ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತು ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗೇಶ್ವರ್ ಸರ್, ಹೀರೋ, ನಾಯಕ ಎಲ್ಲಿದ್ರೂ ನಾಯಕನೇ ಅನ್ನೋದಕ್ಕೆ ನೀವೇ ಒಂಥರ ಸಾಕ್ಷಿ. ಹೀರೋ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೋತಿದ್ರಿ, ಅದೇ ರೀತಿ ನಾಯಕನಾಗಿ ಹೀರೋ ಆಗಿ ರಾಜಕೀಯ ಕ್ಷೇತ್ರದಲ್ಲಿದ್ದೀರಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಲೀಡರ್ಶಿಪ್ಪು, ಆ ನಾಯಕತ್ವ, ಯಶಸ್ಸು ನಿಮ್ಮ ಜೊತೆ ಇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಅವ್ರಿಗೆ ಜೊತೆಯಾಗಿ ಶಕ್ತಿಯಾಗಿ ನಿಂತ ನಮ್ಮ ನಿರ್ಮಾಪಕರು ಶೀಲಾ ಯೋಗೇಶ್ವರ್ ಅವರು. ಮೇಡಮ್, ನಿಮಗೂ ಆ ಮಹಾಲಕ್ಷ್ಮಿಗೆ, ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ಇರಲಿ ಅನ್ನೋದೇ ನಮ್ಮ ಆಶಯ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದೇ ಸಂದರ್ಭದಲ್ಲಿ ನಮ್ಮ ಧೀರ ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಆಗಮಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ. ಹೌದಾ? ಓಕೆ, ಡನ್. 2 ನಿಮಿಷ. ಇನ್ನು ಈಗ ಒಂದು ಮೇನ್ ಪಾಯಿಂಟ್ ಹೇಳುವಂತಹ ಸಂದರ್ಭ. ಒಬ್ಬ ಹೀರೋ ಹೇಗಿರಬೇಕು ಅಂತ ಚೆಕ್ ಲಿಸ್ಟ್ ಮಾಡಿಕೊಂಡ್ರೆ ಹೈಟು ಟಿಕ್, ಲುಕ್ಸು ಟಿಕ್, ಹ್ಯಾಂಡ್ಸಮ್ ಸ್ಕೇಲ್ನಲ್ಲಿ ನೋಡಿದ್ರೆ ಟಾಪಲ್ಲಿದ್ದಾರೆ ಟಿಕ್ಕು, ಬಾಡಿ ಸೂಪರ್ ಟಿಕ್ಕು, ಇನ್ನು ಅಭಿನಯ, ಡಾನ್ಸು, ಡೈಲಾಗ್ಸು, ಫೈಟ್ಸು, ಈ ರೀತಿ ನಾಯಕನಿಗೆ ಏನೆಲ್ಲ ಗುಣಗಳಿರಬೇಕು ಅಂತ ಒಂದು ಪಟ್ಟಿ ಮಾಡ್ಕೋತಾರಲ್ಲ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಿರ್ದೇಶಕರ ತಂಡ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು, ಆ ಎಲ್ಲ ಚೆಕ್ ಲಿಸ್ಟ್ಗೂ ಟಿಕ್ ಆಗಿ ಬರುವಂಥ ಎಲ್ಲ ಲಕ್ಷಣಗಳು ಇರುವಂಥ ನಮ್ಮ ಚಂದನವನದ ಚಂದದ ಪ್ರತಿಭೆಯೇ ನಮ್ಮ ಚಿತ್ರರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇರುವಂಥ ವೆರಿ ಹ್ಯಾಂಡ್ಸಮ್, ಗುಡ್ ಲುಕಿಂಗ್, ಅಷ್ಟೇ ಟ್ಯಾಲೆಂಟೆಡ್ ಆಗಿ, ಅಷ್ಟೇ ವಿನಮ್ರತೆಯಿಂದ ಪಾದಾರ್ಪಣೆ ಮಾಡ್ತಾ ಇರೋದು ನಮ್ಮ ಧ್ಯಾನ್ ಯೋಗೇಶ್ವರ್ ಅವರು. ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ಗೆ ಆ ಘಮವನ್ನು ಹೆಚ್ಚಿಸೋದಕ್ಕೆ ನಿಮ್ಮ ಜರ್ನಿಯ ಮೂಲಕ ಒಂದು ಆಸೆ ಇಟ್ಕೊಂಡಿದ್ದೀರಿ. ಶುಭವಾಗಲಿ ಆ್ಯಂಡ್ ವೆಲ್ಕಮ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದಲ್ಲ 2 ಸಿನಿಮಾ ಒಟ್ಟಿಗೆ, ಅದು ಫಸ್ಟ್ ಟೈಮಲ್ಲೇ. ಹೇಗೆ ಫೀಲ್ ಆಗ್ತಾ ಇದೆ? ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ, ಇಲ್ಲಿ ಸೇರಿರುವ ಗಣ್ಯರಿಗೆ ಮತ್ತು ಮಾಧ್ಯಮದಿಂದ ಬಂದಿರುವ ಹಿರಿಯರಿಗೂ ನನ್ನ ಅನಂತ ನಮಸ್ಕಾರಗಳು. ಯಾನವ್ರೆ ಕೂತ್ಕೊಂಡೇ ಮಾತಾಡಿ. ದಿಗ್ಗಜರು ಬೆಳೆಸಿರುವಂತಹ ಕನ್ನಡ ಚಿತ್ರರಂಗದಲ್ಲಿ ನನ್ನ ಮೊದಲ ಹೆಜ್ಜೆ ಇಡುತ್ತುವುದರಿಂದ ನನಗೆ ತುಂಬ ಖುಷಿಯನ್ನು ತಂದಿದೆ. ಇಷ್ಟು ದೊಡ್ಡ ಒಂದು ವೇದಿಕೆಯನ್ನು ಕಟ್ಟಿಕೊಟ್ಟ ನನ್ನ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದಷ್ಟು ಒಳ್ಳೆ ಮೂವಿಗಳನ್ನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಹಿರಿಯ ನಿರ್ದೇಶಕರಾದ ನಾಗಣ್ಣ ಸರ್ ಹಾಗೂ ಪುನೀತ್ ಸರ್ ನನ್ನನ್ನು ತಿದ್ದು ಒಳ್ಳೆ ದಾರಿ ತೋರಿಸೋದಕ್ಕೆ ಒಪ್ಪಿರೋದು ನನಗೆ ತುಂಬ ಖುಷಿಯನ್ನು ತಂದಿದೆ. ಸದ್ಯಕ್ಕೆ ಈ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ.
ಇಷ್ಟು ದೊಡ್ಡ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ಮಿತ್ರರು, ಸ್ನೇಹಿತರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬಂದು ಆಶೀರ್ವಾದಿಸಿ, ಮತ್ತು ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು, ಭಾಳ ಜನ ಶಾಸಕರು, ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಇದು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಧ್ಯಾನ್ ಅವರು ಒಂದು ಮಾತು ಹೇಳಿದ್ರು, ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತ. ಧ್ಯಾನ್ ಅವರೇ, ಇಂಥದ್ದಲ್ಲ, ಇದಕ್ಕಿಂತ 100ರಷ್ಟು ಹೆಚ್ಚು ದೊಡ್ಡ ವೇದಿಕೆಗಳಲ್ಲಿ ಮಾತಾಡಿ ನಿಮ್ಮನ್ನೇ ಕರೆಸುವಷ್ಟು ಎತ್ತರಕ್ಕೆ ನೀವು ಬೆಳೆಯೋ ಹಾಗಾಗಲಿ ಅಂತ, ದೊಡ್ಡ ನಟ, ದೊಡ್ಡ ಸೂಪರ್ ಸ್ಟಾರ್ ನೀವಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅವರು ಮಾತಾಡುವಂಥ ಗಳಿಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕರು, ಒಂಥರ ವಂಡರ್ಫುಲ್ ನಿರ್ಮಾಣ ಸಂಸ್ಥೆ ಜೊತೆಗೆ ಮನಸ್ಸು, ಇದೆರಡು ಕೂಡಿದ್ರೆ ಹೇಗಿರುತ್ತೆ. ಅವರು ವೆಂಕಟೇಶ್ ಸರ್ ಅವ್ರು ಬಂದರು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಂಥ ಒಂದು ಗಳಿಗೆ ನೋಡಿ, ಕೋಇನ್ಸಿಡೆನ್ಸ್ ಎಷ್ಟು ಚೆನ್ನಾಗಿತ್ತು. ನಮಸ್ತೆ ಸರ್. ಸರ್, ನೀವು ಕಾರ್ಯಕ್ರಮಕ್ಕೆ ಆಗಮಿಸೋದು ತುಂಬ ಸಂತೋಷ ಆಯಿತು. ಹೊಸ ಪ್ರತಿಭೆ ಎಂಟ್ರಿ ಕೊಡೋ ಟೈಮ್ನಲ್ಲಿ ಶುಭವಾಗಲಿ ಅಂತ ವಿಶ್ ಮಾಡೋಕ್ಕೆ ಬಂದಿದ್ದೀರಾ. ನೀವಿನ್ನೂ ಟೀಸರ್ ನೋಡಿಲ್ಲ, ಅಂದರೆ ಫಸ್ಟ್ ಲುಕ್ ನೋಡಿಲ್ಲ ಗೊತ್ತು, ಆದರೆ ನಿಮ್ಮ ಶುಭಾಶಯ ಧ್ಯಾನ್ಗೆ, ಯೋಗೀಶ್ವರ್ ಸರ್ಗೆ. ಸರ್ ಕೂತ್ಕೊಳ್ಳಿ. ದಯವಿಟ್ಟು ಕೂರಿ ದಯವಿಟ್ಟು ಕೂರಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ನಿಜವಾಗಲೂ ಒಂದು ಚಿತ್ರರಂಗದಲ್ಲಿ ಒಂದು ಚಿತ್ರ ಪ್ರಾರಂಭ ಆಗ್ತಾ ಇದೆ ಇವತ್ತು, ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಪ್ರಾರಂಭ ಆಗುತ್ತೆ ಅಂದರೆ ಚಿತ್ರರಂಗದಲ್ಲಿರೋರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಒಂಥರ ಹಬ್ಬ ಆಚರಿಸ್ಕೊಂಡಷ್ಟು ಸಂತೋಷ ಆಗುತ್ತೆ. ಯೋಗೇಶ್, ನಾವು ಏನು ಮಾತಾಡೋದು ಬೇಡ ಅವ್ರ ಬಗ್ಗೆ. ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ, ಚಿತ್ರರಂಗದಲ್ಲೂ ಒಂದು ಒಳ್ಳೆಯ ಹೆಸರು ಮಾಡಿ, ಯಶಸ್ವಿ ಚಿತ್ರಗಳನ್ನು ಮಾಡಿ, ಇಷ್ಟು ವರ್ಷಗಳು ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಚಿತ್ರರಂಗದಲ್ಲಿ ತೆರೆ ಮೇಲೆ ಕಳ್ಕೊಂಡಿದ್ವಿ ಅವ್ರನ್ನ ನಾವು. ಹಾಗೆ ರಾಜಕೀಯ ರಂಗಕ್ಕೆ ಹೋಗಿ ರಾಜಕೀಯದಲ್ಲಿ ಅವರಿಗೆ ಅವರ ಕ್ಷೇತ್ರದಲ್ಲಾಗ್ಬೋದು ಏನೇ ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ ಮಾಡೋದಂಥ ಕೆಲಸ ಇಡೀ ಕರ್ನಾಟಕ ಮಾತಾಡುವಂಥ ಒಂದು ಕೆಲಸ ಮಾಡೋದಂಥ ಒಂದು ನಮ್ಮ ಸ್ನೇಹಿತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಬಿಟ್ಬಿಡಿ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಾದರೂ ಒಂದು ಕೆಲಸ ಹಿಡಿದ್ರೆ ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅದರ ರಿಸಲ್ಟ್ ಬರೋವರೆಗೂ ಬಿಡೋದಿಲ್ಲ ಅನ್ನೋವಂಥ ಒಬ್ಬ ವ್ಯಕ್ತಿ ಯೋಗೇಶ್ ಅವರು. ಖುಷಿಯಾಗುತ್ತೆ ಸರ್. ನೀವು ನಿಮ್ಮ ಮಗನ ಒಂದ್ಸರಿ ಪರಿಚಯ ಮಾಡಿಸಿದಾಗ ಯಾವಾಗ ಪಾದಾರ್ಪಣೆ ಮಾಡಿಸ್ತೀನಿ ಅಂತ ಕೇಳಿದ್ದೆ. ಅವಾಗವಾಗ ನಿಮ್ಮದೆಲ್ಲ ಈ ಫೋಟೋ ಗೀಟೋ ನಾವು ಮೈಸೂರು ಕಡೆ ಹೋಗೋವಾಗ ನಿಮ್ಮ ವಿನಯದಲ್ಲಿ ನೋಡೋವಾಗ ಯೋಗೇಶ್ ಅವರು ನಮ್ಮ ಮಗನ ಇಂಟ್ರೊಡ್ಯೂಸ್ ಮಾಡಿಲ್ವಲ್ಲಪ್ಪ ಅಂದ್ಕೊಂಡಿದ್ದೆ. ಸೊ ಬಟ್ ಇವತ್ತು ತುಂಬ ಖುಷಿ ಆಯಿತು. ನಿಜ ಹೇಳ್ತೀನಿ, ನಾನು ಇವತ್ತು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂತ. ನನಗೆ ಅವತ್ತು ಶ್ರೀಕಾಂತ್ ಫೋನಲ್ಲಿ ಗೊತ್ತಲ್ಲ, ಶ್ರೀಕಾಂತ್ ಮಾತಾಡೋದು, ವೆಸ್ಟರ್ನ್ ಹೋಟ್ಲು ಹೀಗೆ ಫಂಕ್ಷನು ಅದು ಇದೊಂದು. ನಾನೆಲ್ಲ ನಿಜವಾಗ್ಲೂ ಇವತ್ತು ಅವ್ರ ಮದುವೆ ಅಂದ್ಕೊಂಡು ರಿಸೆಪ್ಷನ್ ಅಂದ್ಕೊಂಡೆ ನಾನು. ಫಸ್ಟು ಬಂದು ಪಿಕ್ಚರ್ ಮಾಡಿ ಸರ್ ಅಂದರೆ ಮದುವೆ ಮಾಡಿಬಿಟ್ರಲ್ಲ ನೀವು ಬೇಗ ಅಂತ ಈಗ ಇಲ್ಲಿ ಒಳಗೆ ಬರೋವರೆಗೂ ಅವ್ರು ಕೇಳಿದೆ ನಾನು. ಈ ಇಲ್ಲ ಸರ್ ಏನು ಫುಲ್ ಪೋಸ್ಟರ್ ಇದೆಯಲ್ಲಪ್ಪ ಅಂದಾಗ ನನಗೆ ಆಶ್ಚರ್ಯ ಆಯಿತು, ತುಂಬ ಸಂತೋಷ ಆಯಿತು. ಮದುವೆ ಆಮೇಲೆ ಮಾಡಿ ಪರವಾಗಿಲ್ಲ. ಬಟ್
ಈ ಸಂದರ್ಭದಲ್ಲಿ ನಿಮ್ಮ ಮಗನ್ನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರೋದು ತುಂಬ ಸಂತೋಷ. ಇದು ನಿಮ್ಮ ಜವಾಬ್ದಾರಿ, ಪರಿಚಯ ಮಾಡಿದ ಮಾತ್ರ ಅಲ್ಲ, ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಅವನ್ನ ಬೆಳೆಸೋದು. ಇಡೀ ಚಿತ್ರರಂಗದ ಜವಾಬ್ದಾರಿ. ಯಾಕೆ ಅಂದರೆ ಮಾಧ್ಯಮದ ಮಿತ್ರರು ಇಲ್ಲಿದ್ದೀರಿ, ನಿಮಗೆಲ್ಲ ಇವತ್ತು ಚಿತ್ರರಂಗದ ಪರಿಸ್ಥಿತಿ ಗೊತ್ತಿರುವಂಥದ್ದು. ಮಾಧ್ಯಮ ನಮ್ಮ ಜೊತೆಯಲ್ಲಿ ಉಸಿರಾಗಿ ಬೆರೆತು ಇಷ್ಟು ವರ್ಷಗಳು ಒಂದೊಂದು ಚಿತ್ರಕ್ಕೆ ಒಬ್ಬೊಬ್ಬ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊಂಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು ಅಂದರೆ ಭಯ ಆಗುತ್ತೆ. ಇಷ್ಟು ವರ್ಷಗಳು ನಾನು ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ, ಆದರೂ ಇವತ್ತೊಂದು ಚಿತ್ರ ಮಾಡಬೇಕು ಅಂದರೆ ಇರಪ್ಪ ಅಂದರೆ ಗೊತ್ತಿಲ್ಲ ನಮ್ಗೆ ಅದೊಂದು ಕೆಟ್ಟ ಬುದ್ಧಿನೋ ಒಳ್ಳೆ ಬುದ್ಧಿನೋ, ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ಸೂಪರ್ ಸ್ಟಾರ್ ಹಂಗಿರಬೇಕು ಅನ್ನೋದೇ ಒಂದು ಯಾವಾಗಲೂ ಯೋಚನೆ ಮಾಡೋವಂಥ ಒಂದು ಮುಂಚೆಯಿಂದ ಆ ಥರ ಮಾಡ್ಕೊಂಬಂದ ಅಭ್ಯಾಸ. ಈಗ ಒಂದು ಚಿತ್ರ ಮಾಡಿ 100 ಕೋಟಿ ಕಳ್ಕೊಂಬಿಡ್ತೀವ ಹೆಂಗಪ್ಪ ಅನ್ನೋದೆಲ್ಲ ಭಯ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಹೋಗ್ತಾ ಇಲ್ವಲ್ಲ, ಏನು ಕಾರಣ, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲ ದಿಗ್ಭ್ರಮೆಯಲ್ಲಿ ನಾವೆಲ್ಲರೂ ಕೂತಿದ್ದೀವಿ, ಇನ್ಕ್ಲೂಡಿಂಗ್ ಮೀಡಿಯಾ, ಇಫ್ ಐ ಆಮ್ ನಾಟ್ ರಾಂಗ್. ಈ ಸಂದರ್ಭದಲ್ಲಿ ಯೋಗೇಶ್ ಅವರು ಇಷ್ಟು ದೊಡ್ಡ ಮನಸ್ಸು ಮಾಡಿ ಅವರು ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಆ ಹೀರೋನ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು, ಯೋಗೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಗನ್ನ ನಮ್ಮ ಚಿತ್ರರಂಗ ಈ ಸಂದರ್ಭದಲ್ಲಿ ಒಂಥರ ಆಕ್ಸಿಜನ್ ಕೊಟ್ಟಂಗೆ, ನೀವು ಚಿತ್ರರಂಗದ ಪರಿಸ್ಥಿತಿ ಹಂಗಿದೆ ಎಲ್ರಿಗೂ ಗೊತ್ತಿರೋದೆ, ಕೊಟ್ಟಿದ್ದೀರಾ. ಅದು 2 ಚಿತ್ರ ಅನೌನ್ಸ್ ಮಾಡಿದ್ದೀರಾ, ಒಳ್ಳೆಯದಾಗಲಿ. ನನ್ನಿಂದ ಚಿತ್ರರಂಗದಿಂದ ಏನೇ ಆಗಬೇಕು ಅಂದ್ರೂ ದಯವಿಟ್ಟು ಹೇಳಿ. ವಿ ಆರ್ ದೇರ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಸೋ ಕೈಂಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಮ್ಮೆಯ ರಾಕ್ಲೈನ್ ವೆಂಕಟೇಶ್ ಸರ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಆ ಭರವಸೆ ಜೊತೆಗೆ ಆತ್ಮೀಯತೆಯನ್ನು ಮಾತಿನಲ್ಲೂ ಕೂಡ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇನ್ನು ಇಷ್ಟೊತ್ತು ವೇದಿಕೆ ಮೇಲಿದ್ದಂತಹ ನಮ್ಮ ಗಣ್ಯರು, ಕಲಾವಿದರು, ತಂತ್ರಜ್ಞರೆಲ್ಲರೂ ಮಾತಾಡಿದ್ರು. ನಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲರೂ ಇದ್ದೀರಿ. ಇಷ್ಟೊತ್ತು ನಮ್ಮ ಮಾತುಗಳನ್ನು, ಈ ಕಾರ್ಯಕ್ರಮವನ್ನು ನೋಡಿದ್ದೀರಿ. ಪ್ರಶ್ನೆಗಳಿದ್ರೆ Q&Aಗೆ ವೇದಿಕೆ ತಯಾರಾಗಿದೆ, ಸಿದ್ಧವಾಗಿದೆ. ಧ್ಯಾನ್ ಅವರೇ ನಮಸ್ತೆ. ಇಲ್ಲಿ ಸರ್ ಮೊದಲೇ ಬಾರಿಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀರಿ. ಸೊ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಈಗ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ ತಕ್ಷಣವೇ ಸಾಕಷ್ಟು ಪ್ರಿಪ್ರೇಷನ್ ಕೂಡ ಬೇಕಾಗುತ್ತೆ ಒಬ್ಬ ಹೀರೋ ಆಗಬೇಕಂತಂದರೆ. ಅಂದರೆ ಫಸ್ಟ್ ಸಿನಿಮಾ ಒಂದು ಕರ್ನಾಟಕ ಬಲಂ ಆಗಿರ್ಬೋದು ಮತ್ತು ಸೈನಿಕ ಆಗಿರ್ಬೋದು, 2 ಬೇರೆ ಬೇರೆ ಜಾನರ್ನ ಸಿನಿಮಾಗಳು. ನೀವು ಇಂಡಸ್ಟ್ರಿಗೆ ಬರೋಕ್ಕೆ ಅಪ್ಪ ಇನ್ಸ್ಪಿರೇಷನ್ ಆಗಿರ್ಬೋದು, ಜೊತೆಗೆ ನಿಮ್ಮ ಲೈಫಲ್ಲಿ ಯಾರು ಇನ್ಸ್ಪಿರೇಷನ್ ಆದರೂ ಈ ಸಿನಿಮಾಗಳಿಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅನ್ನೋಂಥದ್ದು ಮತ್ತು ಚಾಲೆಂಜಸ್ಸು. ಸರ್ ನನ್ನ ಲೈಫಲ್ಲಿ ಇರೋ ಒಬ್ಬರೇ ಇನ್ಸ್ಪಿರೇಷನ್ ನನ್ನ ತಂದೆ ಸರ್. ನಮ್ಮ ತಂದೆನ ಬಿಟ್ಟು ನಾನು ಯಾರನ್ನೂ ಇನ್ಸ್ಪಿರೇಷನ್ ಅಂತ ನೋಡಲ್ಲ ಸರ್. ಕಳೆದ 3 ವರ್ಷದಿಂದ ಓದೋದ ಜೊತೆ ಈ ಸಿನಿಮಾಗೆ ತಯಾರಿ ಮಾಡ್ತಾ ಬರ್ತಿದ್ದೀನಿ. ಒಂದಷ್ಟು ಜಿಮ್ನಾಸ್ಟಿಕ್ಸ್, ಡಾನ್ಸ್, ಫೈಟ್, ಆ್ಯಕ್ಟಿಂಗ್. ಸೊ ಜಸ್ಟ್ ಈ ವರ್ಷ ಗ್ರ್ಯಾಜುಯೇಟ್ ಆಗಿರೋದು. ಸೊ ಸೈಡ್ ಬೈ ಸೈಡ್ ಎಲ್ಲ ಮ್ಯಾನೇಜ್ ಮಾಡ್ಕೊ ಬಂದಿದ್ದೀನಿ ಸರ್. ಸರ್, ಮಗನ ಮಾತನ್ನ ಕೇಳುವಾಗ ನೀವು ಭಾವುಕರಾಗ್ತಾ ಇದ್ದೀರಾ. ಇಂಡಸ್ಟ್ರಿಗೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಅವರಿಗೆ ನೀವು ಕೊಟ್ಟಂತಹ ಸಲಹೆಗಳೇನು, ಸೂಚನೆಗಳೇನು ಅಂತ? ಯಾಕಂತ ಹೇಳಿದ್ರೆ ತುಂಬ ಒಂದು ಪೈಪೋಟಿ ಇದೆ ಇವಾಗ, ಬಹಳ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರು ಹಣ ಹಾಕೋಕೆ ಭಯ ಆಗ್ತಾ ಇದೆ, ಆ ಥರ ಸಿಚುವೇಶನ್ ಇದೆ ಅಂತ. ದೊಡ್ಡ ನಿರ್ಮಾಪಕರ ಬಾಯಲ್ಲೇ ಆ ಮಾತು. ಸೊ ನೀವು ಯಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೀರಾ, ಸೂಚನೆಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಮಗನಿಗೆ ಅಂತ ಹೇಳಿ? ಅವನಿಗೆ ನಾನು ಹೇಳಿದ್ದೀನಿ, ಯಾವಾಗಲೂ ನಿರ್ಮಾಪಕ ನಿನ್ನ ನಂಬಿ ಹಣ ಹೂಡ್ತಾನೆ ಅಂತಂದರೆ ನಿನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಿರ್ಮಾಪಕನಿಗೆ ಯಾವತ್ತೂ ನೋಯಿಸ್ಬೇಡ, ವಿಧೇಯನಾಗಿರೋ. ಚಿತ್ರರಂಗದಲ್ಲಿ ಎಷ್ಟು ವಿನಯವಾಗಿರ್ತೀಯೋ, ಎಷ್ಟು ತಾಳ್ಮೆಯಿಂದ ಇರ್ತೀಯೋ, ಎಷ್ಟು ಪ್ರಾಮಾಣಿಕವಾಗಿರ್ತೀಯೋ ಅಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿದೆ ಇವತ್ತಿನ ಸಂದರ್ಭ ಚಿತ್ರರಂಗ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ. ನಾವೆಲ್ಲ ವೆಂಕಟೇಶ್ ಅವರು, ನಾವೆಲ್ಲ ವೇಲುವರೆ ಬನ್ನಿ, ಈ ಕಡೆ ಬನ್ನಿ ಪ್ಲೀಸ್. ವೇಲು ಮುಂದೆ ಬನ್ನಿ. ಇಲ್ಲಿ ಚಿತ್ರರಂಗ
ಇವತ್ತು ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ವಾಕ್ ಮಾಡುವಾಗ ಅವತಾರ್ ಸಿನಿಮಾ ನೋಡಿದೆ ಮೇಡಮ್. ಫೈರ್ ಆ್ಯಂಡ್ ಡ್ಯಾಶ್ ಅಂತ ಒಂದು ಅರ್ಧ ಗಂಟೆ ನೋಡಿದೆ ಬೆಳಿಗ್ಗೆ. ಕನ್ನಡದಲ್ಲಿ ನೋಡಿದೆ. ನನಗೆ ಆಗನ್ಸಿದ್ದು ಏನಪ್ಪ, ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಪರ್ಧೆ ಮಾಡಬೇಕು. ಪ್ರೇಕ್ಷಕನಿಗೆ ಎಲ್ಲ ರೀತಿಯ ಸಿನಿಮಾಗಳು ಇವತ್ತು ನೋಡ್ಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲ ಒಂದು ಕಡೆ ನಾವು ಬಡ್ಜೆಟ್ ನಮಗೆ ರಿಸ್ಟ್ರಿಕ್ಟ್ ಇರೋದ್ರಿಂದ, ಬಡ್ಜೆಟಿನ ಮಿತಿ ಇರೋದ್ರಿಂದ ನಾವೆಲ್ಲ ಒಂದು ಕಡೆ ಸೊರಗ್ತಾ ಇದ್ದೀವಿ. ನಾವಿವತ್ತು ವರ್ಲ್ಡ್ ಸಿನಿಮಾ ಜೊತೆ ಚಾಲೆಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಪ್ರಾದೇಶಿಕ ಸಿನಿಮಾಗಳು. ಆ ನಿಟ್ಟಿನಲ್ಲಿ ನಾನು ಅವತಾರ್ ಕನ್ನಡದಲ್ಲಿ ನೋಡಿದಾಗ ಏನಪ್ಪ ನನಗೆ ಆಶ್ಚರ್ಯ ಆಯಿತು. ನಾವು ಈ ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ, ಕಥೆನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಭಾಳಷ್ಟು ಜನ ಒಳ್ಳೆಯ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ಇವ್ರನ್ನೇ ಇವತ್ತೆಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕತೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ. ಕತೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ. ನಾವು ಭಾಳ ತೋರ್ಸಕ್ಕೆ ಹೋಗಲಿಲ್ಲ. ಅವನು ಅದ್ಭುತವಾದಂಥ ನಟನೆ ಮಾಡ್ತಾನೆ. ನನ್ನ ಮಗ ಅಂತಲೇ ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿದ್ದಾನೆ. ನೋಡಬೇಕು ಮುಂದೆ ಚಿತ್ರರಂಗ ಅವನು ಯಾವ ಥರ ಸ್ವೀಕಾರ ಮಾಡ್ತದೋ ಏನೋ ನೋಡಬೇಕು. ನಾನು ಬೆಳಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡಿದೆ. ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರೆದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983ರಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ, ನನ್ನ ಕನಸುಗಳು ಏನೇನು ಈಡೇರ್ಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರಿಸ್ಕೋಬೇಕು ಅಂತೇಳಿ ಅವನ ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ. ಒಂದಷ್ಟು ಒಳ್ಳೆ ಚಿತ್ರಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ದರೆ, ಯೋಗ ಇದ್ದರೆ, ಅವನಿಗೆ ಟ್ಯಾಲೆಂಟ್ ಇದ್ದರೆ, ಅವನಿಗೆ ಪ್ರತಿಭೆ ಇದ್ದರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ನಮಸ್ಕಾರ ಸರ್. ಕಲಾವಿದರಾಗಿ ರಾಜಕೀಯಕ್ಕೆ ಹೋದ್ರಿ. ಎಲ್ಲರೂ ಸಾಮಾನ್ಯವಾಗಿ ರಾಜಕೀಯಕ್ಕೆ ಹೋದಾಗ ಇಲ್ಲೇ ಸೆಟ್ಲ್ ಆಗಿಬಿಡೋಣ ಅನ್ಸುತ್ತೆ. ಮತ್ತೆ ರಿಟರ್ನ್ ನೀವು ಬಂದಿದ್ದೀರಾ. ಮಗನ ಜೊತೆ ನಿಮ್ಮಿಬ್ಬರು ಕಾಂಬಿನೇಷನ್ ಅಲ್ಲಿ ನೀವು ಹೇಗೆ ಅಪ್ಡೇಟ್ ಆಗಿದ್ದೀರಾ ಸರ್? ಮೇಡಮ್, ಈಗ ಏನಾಗ್ತಿದೆ, ನನಗೆ ರಾಜಕೀಯಕ್ಕೆ ಹೋದ್ರೂ ತುಡಿತ ಅಂತೂ ಇದ್ದೇ ಇತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಚಿತ್ರರಂಗದಲ್ಲಿ ಕಂಪ್ಲೀಟಾಗಿ ಸಕ್ಸಸ್ ಮಾಡೋಕ್ಕಾಗಿರಲಿಲ್ಲ. ಚಿತ್ರರಂಗ ಸಕ್ಸಸ್ ಸಿಗೋ ಟೈಮ್ಗೆ ರಾಜಕೀಯಕ್ಕೆ ಹೊರಟೋಗ್ಬಿಟ್ಟೆ ಆಕಸ್ಮಿಕವಾಗಿ. ಅಲ್ಲಿ ನಾನು MLA, ಅದೇ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಈಗೇನಾಗಿದೆ ಅಂದರೆ, ಈಗ ನಿಮ್ಗೆ ಗೊತ್ತು, ಶಿವಕುಮಾರ್ ನಮ್ಮದೇ ಜಿಲ್ಲೆಯವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕ್ಷೇತ್ರದಲ್ಲಿ ಬಹಳ ಒತ್ತಡ ಇಲ್ಲ. 2 ವರ್ಷ ನನಗೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಈ ಟೈಮಲ್ಲಿ ಯಾಕೆ ನಾನು ಮತ್ತೆ ಚಿತ್ರರಂಗಕ್ಕೆ ಮನ್ಸು ಕೊಡೋಣ, ರಾಜಕೀಯದಲ್ಲಿ ಚಟುವಟಿಕೆಗಳು ನನಗೇನು ಭಾಳ ಇದೆ ಅಂತ ಅನಿಸ್ತಿಲ್ಲ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಣ, ಒಂದಷ್ಟು ಚಿತ್ರಗಳು ಮಾಡಬೇಕು ಅಂತ ಆ ಒಂದು ತುಮಲ ಇತ್ತಲ್ಲ ಭಾಳ ವರ್ಷಗಳಿಂದ. ಹಾಗಾಗಿ ನಾನು ಮತ್ತೆ ಒಂದಷ್ಟು ಚಿತ್ರ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಯೋಗೇಶ್ವರ್ ಅವರೇ. ಸರ್, ಇಲ್ಲಿ ನೀವು ಅದ್ಭುತವಾಗಿ ಕಾಣಿಸ್ಕೋತಾ ಇದ್ದೀರಾ ಟೀಸರಲ್ಲಿ. ಸೈನಿಕ ಆದಮೇಲೆ ಮತ್ತೊಮ್ಮೆ ಪ್ರಯತ್ನ ನಿಮ್ಮದು, ಒಳ್ಳೇದಾಗಲಿ ಸರ್. ಬಟ್ ವೇದಿಕೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಒಂದು ಅನ್ನಿಸ್ತಾ ಇದೆ, ನೀವೇ ಆಗಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ತುಂಬ ಕಷ್ಟದಲ್ಲಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿರುವ ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕನ್ನಡಿಯತ್ತಿಯರು ಅಂದರೆ ಹೀರೋಯಿನ್ಸ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿರುವವರು ಬೇಕು ಅಂತ ಅವಕಾಶಗಳನ್ನು ಕೇಳ್ತಾ ಇದ್ದಾರೆ. ಈಗ ಒಂದು ಚಿತ್ರ, ನಾನು ಮೊದಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಚಿತ್ರ ಚೆನ್ನಾಗಿ ಮೂಡಿ ಬರಬೇಕು. ನನಗೆ ನನ್ನದೇ ಆದಂಥ ಫ್ಯಾಷನ್ ಇದೆ. ಸಿನಿಮಾ ಬರೀ ಕನ್ನಡದವರು ಎಲ್ಲ ಮ್ಯಾಕ್ಸಿಮಮ್ ನಾವು ಬಹಳಷ್ಟು ಜನ ಕನ್ನಡ ತಂತ್ರಜ್ಞರನ್ನೇ ಹಾಕ್ಕೊಂಡಿದ್ದೀವಿ. ಆದರೆ ಕತೆಗೆ ನಾನು ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಒಂದು ನಟಿಯರು ಯಾವ ಥರ ಇರಬೇಕು ಅಂತೇಳಿ ನನ್ನ ಒಂದು ಕನಸು. ಹಾಗಾಗಿ ಹಿಂದೆ ನಾನು ಭಾಳ ಸಂದರ್ಭದಲ್ಲಿ ಭಾಳಷ್ಟು ಐಶ್ವರ್ಯನ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ಒಂದು ಫ್ಯಾಷನ್ ಅಷ್ಟೇ. ನನಗನ್ಸುತ್ತೆ ಈ ಚಿತ್ರಕ್ಕೆ ಇಲ್ಲಿ ಬಂದಿರತಕ್ಕಂಥ 3 ಜನ ನಟರನ್ನ ಭಾಳ ನಾವು ಹುಡುಕಾಟ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಚಿತ್ರರಂಗದಲ್ಲಿ ನಮ್ಮ ಕನ್ನಡ ತಂತ್ರಜ್ಞರು, ನಟ ನಟಿಯರು ಬೇರೆ ಕಡೆ ಹೋಗಿ ಆ್ಯಕ್ಟ್ ಮಾಡ್ತಾರೆ, ಅವರು ಕೂಡ ಬಂದು ಆ್ಯಕ್ಟ್ ಮಾಡ್ತಾರೆ. ನಾನೇನು ಅದನ್ನು ಭಾಳ ರಿಸ್ಟ್ರಿಕ್ಟ್ ಮಾಡ್ಕೊಂಬಿಡಲಿಲ್ಲ. ನನಗೆ ನಮ್ಮ ಸೈನಿಕ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜಲ್ಲೂ ನಾವು ಸೈನಿಕ ಅಂತ ಅಂದಮೇಲೆ ಅದಕ್ಕೇನು ಗಡಿ ರೇಖೆ ರಾಜ್ಯ ಏನಿಲ್ಲ. ಹಾಗಾಗಿ ಅದನ್ನು 5 ಲ್ಯಾಂಗ್ವೇಜಲ್ಲೂ ಮಾಡ್ತಾಯಿದ್ದೀವಿ. ಕರ್ನಾಟಕ ಬಲಂ ಮಾತ್ರ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಕತೆಗೆ ಪೂರಕವಾಗಿ ನಾವು ಕಲಾವಿದರನ್ನು ಆಯ್ಕೆ ಮಾಡಿದ್ದೀವಿ. ಯೋಗೇಶ್ವರ್ ಅವರೇ, ಹೇಳಿ. ಶಾರದಾ ಇಲ್ಲಿ. ನನ್ನ ಪ್ರಶ್ನೆ ಸರ್, ನೀವು ಹೇಳಿದ್ರಿ ಆ್ಯಕ್ಟಿಂಗ್ ಪ್ಯಾಷನ್ ಅಂತ ಬಂದಿದೆ ಅಂತ. ನಿಮ್ಮ ಪ್ಯಾಷನ್ ಆ್ಯಕ್ಟಿಂಗಲ್ಲಿ, ಅದಕ್ಕೆ ನೀವು ಚಿತ್ರರಂಗಕ್ಕೆ ಬಂದ್ರಿ ಅಂತ. ಬಟ್
ಆಫ್ಟರ್ 15 years, 24 years ಆದಮೇಲೆ ಮತ್ತೆ ವಾಪಸ್ ಬರ್ತಾ ಇದ್ದೀರಾ. ಯು ಹವ್ ಬೀನ್ ಅ ಪೊಲಿಟಿಷಿಯನ್. ನಂದು ಒಂದೇ ಪ್ರಶ್ನೆ, ವಿತ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್ ಅಂತ? ಆಬ್ವಿಯಸ್ಲಿ ಅಲ್ಲ ಮೇಡಮ್, ಅದಕ್ಕೆ ನಿಜ ಅಲ್ವಾ? ಅಲ್ಲ, ನಿಮ್ಗೆ ಗೊತ್ತಿದೆ, ಅದು ಹೇಗೆ ಅಂತ ನಿಮ್ಗೆ ಗೊತ್ತಿದ್ದೆ ಕೇಳ್ತಾ ಇದ್ದೀರಿ ಪ್ರಶ್ನೆನ ಇದನ್ನು. ಅಲ್ಲ, ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್? ಏನಂದ್ರೆ ನಮ್ಮ ಅನುಭವದ ಮೇಲೆ ನಾನು ಯಾವಾಗಲೂ ನನಗೆ ಶ್ರೀಕಾಂತ್ಗೆ ಮೊನ್ನೆ ಕತೆ ಹೇಳುವಾಗ ಹೇಳ್ತಾ ಇದ್ದೆ, ನಮ್ಮ ಕತೆಗಾರರಿಗೂ ಹೇಳ್ತೀನಿ, ನಾನು ಒಬ್ಬ ರಾಜಕಾರಣಿಯಾಗಿ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಭಾವನೆಗಳು, ನಾನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಬೆಳಿಗ್ಗೆ ಮದುವೆಗೆ ಹೋಗ್ತೀವಿ, ಮಧ್ಯಾಹ್ನ ಯಾವುದೋ ಸಾವಿಗೆ ಹೋಗ್ತೀವಿ, ಸಂಜೆ ಇನ್ಯಾರೋ ಕಷ್ಟ ಕೇಳ್ತೀವಿ, ಬೆಳಗ್ಗೆ ಇನ್ನೇನೋ ಕೇಳ್ತೀವಿ. ಹಾಗಾಗಿ ನಮಗೆ ಜೀವನದ ಪಾಠ ಬಹಳ ಆಗೋಗುತ್ತೆ. 4-6 ವಿಭಿನ್ನವಾದಂಥ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ. ಹಾಗಾಗಿ ಬಹುಶಃ ಒಳ್ಳೆ ಮಾಗಿದ ಕಲಾವಿದ ಅಂತ ಅನ್ಕೋಬಹುದು ಮೇಡಮ್. ಸರ್ ಯೋಗೇಶ್ವರ್ ಸರ್ ಇಲ್ಲಿ ಸರ್ ಮೇಡಮ್, ಶಾರದವ್ರು ಸ್ವಲ್ಪ ಶಾರ್ಪಾಗಿ ಕೇಳ್ತಾರೆ. ನಾನು ಮೊನ್ನೆ 2-3 ಕಾರ್ಯಕ್ರಮ ನೋಡಿದೆ, ಅದಕ್ಕೆ ಅವ್ರನ್ನ ಸಮಾಧಾನ ಮಾಡ್ಬಿಡ್ತೀನಿ, ತಡೀರಿ, ಕೇಳಿ ಮೇಡಮ್. ಸರ್, ನೀವು ನಿಮ್ಮ ಮಗನ್ನ ಲಾಂಚ್ ಮಾಡೋ ಉದ್ದೇಶಕ್ಕೆ ವಾಪಸ್ ಬಂದಿದ್ದೀರಾ. ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಬಟ್ ಏನೂ ಮಾಡ್ತಾ ಇಲ್ಲ. ನೀವು ಪ್ರೊಡ್ಯೂಸರ್ಸ್ ಆಗಿ ನೀವು ಅವತ್ತು ಕನ್ನಡ ಇಂಡಸ್ಟ್ರಿ ಯಾವಾಗ ಬೀಳ್ತಾ ಇದೆಯಾ, ನೀವು ಒಂದ್ ಸ್ವಲ್ಪ ಚೇತರಿಕೆ ತರಬಹುದಾಯ್ತಲ್ಲ ಸರ್? ಮೇಡಮ್, ನಾನು ಅಲ್ಲ, ಅದು ನೀವು ನನಗೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ನೆನೆನೇ ಯೋಚನೆ ಮಾಡಿದೆ, ಶಾರದಾ ಅವ್ರು ಬಂದರೆ ಇಂತಿಂಥ ಪ್ರಶ್ನೆಗಳು ಕೇಳ್ತಾರೆ ಅಂತ. ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಮೊದಲೇ ಹೇಳಿದೆ, ನನಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಈ 1-2 ವರ್ಷ ನಾನು ಬಿಡುವಿದ್ದೀನಿ. ನನಗೆ ಯಾಕಂದ್ರೆ ಕೇಳಿ, ಮಾನ್ಯ ಮುಖ್ಯಮಂತ್ರಿ ಬಂದಿದ್ರಲ್ಲ, ನಾವೆಲ್ಲ ಒಂದೇ ಜಿಲ್ಲೆಯವರು, ಕೆಲಸ ಕಾರ್ಯ ನಡೀತಾ ಇದೆ. ನನಗೆ ಬಹಳ ಒತ್ತಡ ಇಲ್ಲ. ಈಗ ನಾನು ಸಮಾಧಾನವಾಗಿದ್ದೀನಿ. ನಮ್ಮ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನೀರಾವರಿ ಮಾಡಿ ಇವತ್ತು ಇಡೀ ಕರ್ನಾಟಕ ನೋಡುವಂಗೆ ನಾನು ನನ್ನ ಕ್ಷೇತ್ರ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು, ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಹಾಲನ್ನು ಕರಿತಾ ಇರ್ತಕ್ಕಂಥ ಕ್ಷೀರವನ್ನ ಏನು ನಾವು ದಿನ 3.5 ಲಕ್ಷ ಲೀಟ್ರ್ ಹಾಲು ನಮ್ಮ ತಾಲೂಕಿನಲ್ಲಿ ಉತ್ಪತ್ತಿ ಆಗ್ತಾ ಇದೆ. ನಾನು ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ರು ಕೂಡ ಅಲ್ಲಿ 100ಕ್ಕೆ 100 ಭಾಗ ರಿಸಲ್ಟ್ ಕೊಡ್ತೀನಿ ಅನ್ಕೊಳ್ಳಿ. ಈಗ ನನ್ನ ಮಗನಿಗೋಸ್ಕರ ಚಿತ್ರರಂಗಕ್ಕೆ ಬಂದೆ. ಸರ್, ಎಲ್ಲರೂ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರೆ ಸರ್, ಪೊಲಿಟಿಷಿಯನ್ ತರ ಭಾಷಣ ಮಾಡ್ತಾರೆ, ಕನ್ನಡ ಚಿತ್ರರಂಗ ಈಗ ಆಗಿದೆ ಅಂತ, ಬಟ್ ಯಾರು ಮುಂದೆ ಬಂದಿಲ್ಲ. ಇಲ್ಲ, ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗಂತ ಇದೆ. ಈಗ ನಾನು ಮೊನ್ನೆ ದಿವಸ ನಮ್ಮ ವೇಲುವರೆಗೂ ಮಾತಾಡಿದೆ, ಸರ್ ನಿಮ್ಮ ಚಿತ್ರ ಒಳ್ಳೇದಾಗ್ಲಿ ಸರ್ ಅಂತೇಳಿ. ಯಾಕಂದ್ರೆ ನನಗೂ ಸಂಕಟ ಗೊತ್ತಾಗುತ್ತೆ ಮೇಡಮ್, ಪ್ರೊಡ್ಯೂಸರ್ ಕಷ್ಟ ಏನಂತ. ನಾನು ಧೈರ್ಯ ಮಾಡಿ, ಇಲ್ಲ ನಾನು ಗೆಲ್ತೀನಿ ಒಂದು ದಿವಸ ಅನ್ನೋ ಒಂದು ವಿಶ್ವಾಸದ ಮೇಲೆ ನೀವೆಲ್ಲ ನಮ್ಮ ಜೊತೆ ಇರ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ಮಾಡ್ತಾ ಇದೀವಿ. ನಾವಿರ್ತೀವಿ ಸರ್. ಹೊಸಬ್ರ ಜೊತೆ ಸಿನಿಮಾ ಮಾಡ್ತೀರಾ, ನಿಮ್ಮ ಮಗಂದು ಫಿಲಂ ಪ್ರೊಡ್ಯೂಸ್ ಮಾಡೋ ಜೊತೆ ಹೊಸಬ್ರಿಗೂ ಸಿನಿಮಾ ಮಾಡ್ತೀರಾ? ಮೇಡಮ್, ಈ ಸಿನಿಮಾ ಬಂದು ಜನ ನೋಡ್ಲಿ, ತಡೀರಿ. ನಿಮ್ಗೆ ಯಾಕೆ ಅರ್ಜೆಂಟು? ಇದೇ ಒಳ್ಳೆ ಸಿನಿಮಾ. ಹೊಸಬ್ರಿಗೆ ಬೇಕಲ್ಲ ಪ್ರೊಡ್ಯೂಸರ್ಸ್ ಅಂತ. ಅಲ್ಲ, ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನೀವು ನೆಕ್ಸ್ಟ್ ವೇದಿಕೆಯಲ್ಲಿ ನಾನು ಇಟ್ಕೋತೀರಾ? ನಾನು 2 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಅದಕ್ಕೆ 1 ಅಲ್ಲ 2 ಮಾಡಿದ್ದೀವಿ. 2 ಮೊದಲು ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ತರ್ತೀವಿ, ಆಮೇಲೆ ಮುಂದೆ ಮಾತಾಡ. ಓಕೆ ಧ್ಯಾನ್, ಐ ಹ್ಯಾವ್ 1 ಕ್ವೆಶನ್ ಫಾರ್ ಯು. ನೀವು ಇದರೊಳಗೆ ಇಟ್ಸ್ ಅ ಬ್ಯಾಟಲ್ ಫಾರ್ ದ ಹೀರೋಸ್, ಎವ್ರಿ ಹೀರೋ ಹ್ಯಾಸ್ ಅ ಬ್ಯಾಟಲ್ ಅಂತ ಹೇಳ್ತಿರಲ್ಲ. ನಿಮಗೆ ರೆಡ್ ಕಾರ್ಪೆಟ್ ಸಿಕ್ಕಿದೆ, 2 ಸಿನಿಮಾ, ನಿಮ್ಗೆ ಬೇಕಾಗಿದ್ದು ಎಲ್ಲ ಸಿಕ್ಕಿದೆ. ಹೇಗೆ ನಿಮಗೆ ಇದು ಬ್ಯಾಟಲ್ ಆಗುತ್ತೆ? For a hero, what all he is required from your end, what is the battle for you as a hero to be launched as a hero? ಮ್ಯಾಮ್, ಈಗ ಒಂದು ಪಾತ್ರಕ್ಕೆ ತಯಾರಿ ಆಗಬೇಕು ಅಂದರೆ ನಾವು ಕಷ್ಟಪಡಬೇಕು, ಅದು ಬ್ಯಾಟಲ್ಲು. ನಾವು ಎಕ್ಸಸೈಸ್ ಮಾಡಬೇಕು, ಅದು ಬ್ಯಾಟಲ್. ಡಯಟ್ ಮಾಡಬೇಕು, ಅದು ಬ್ಯಾಟಲ್. ಡಿಸಿಪ್ಲಿನ್ಡ್ ಆಗಿ ಡಾನ್ಸ್ ಕಲಿಬೇಕು, ಅದು ಬ್ಯಾಟಲ್. ಡೈಲಾಗ್ಗಳು ಕಲಿಬೇಕು, ಅದು ಬ್ಯಾಟಲ್. ಸೊ ನಮ್ಮ ಬ್ಯಾಟಲ್ ಎಲ್ಲರ ಬ್ಯಾಟಲ್ಗಿಂತ ಸಿಮಿಲರ್ ಇರಲ್ಲ. ಒಬ್ಬ ನಟನ್ ಬ್ಯಾಟಲ್ ಇಡೀ ಪ್ರಪಂಚಕ್ಕಿಂತ ಬೇರೆ ಥರನೇ ಇರುತ್ತೆ. ಬಟ್ every day, every night, he has to be disciplined. Okay. So that is my battle. Discipline is my battle. Thank you and all the best. ಯೋಗೇಶ್ವರ್, thank you so much, ma'am. ಯೋಗೇಶ್ವರ್ ಸರ್, ಸುಮಾರು ವರ್ಷಗಳಿಂದ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಅನ್ನದಾತರು, ರೈತರು ಸಾಲದ ಬಾಧೆ ತಾಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ. ನಿಮಗೆ ರೈತ ಚಳುವಳಿಗಳು ಹೊಸತಲ್ಲ, ಆ ನೆರಳು ನೋವುಗಳು ಚಿತ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? 100ಕ್ಕೆ 100 ಭಾಗ ನಾನು ಮೊದಲೇ ಹೇಳಿದೆ, ನನ್ನ ಅನುಭವದ ಆಧಾರದ ಮೇಲೆ ನಾನು ಈ ಒಂದು ಚಿತ್ರ ಏನು ಕರ್ನಾಟಕ ಬಲಂ ಏನು ನಾವು ಮಾಡ್ತಾ ಇದ್ದೀವಿ, ಅದು ನಿಜವಾಗ್ಲೂ ನಾನೇನು ಹೇಳ್ತೀನಿ, ಏನು ನನಗೇನು ಯೋಚನೆ ಅಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ಇವತ್ತು
ನಮ್ಮ ಉತ್ತರ ಕರ್ನಾಟಕ ನಮ್ಮ ಸ್ನೇಹಿತರು ಬಂದಿದ್ದಾರೆ ಈಗ ವಾಲಿಯವರು ಅಂತೇಳಿ ಬೀದರಿಂದ. ಉತ್ತರ ಕರ್ನಾಟಕ ಜನ ಹಳೆ ಮೈಸೂರು ಕಡೆಗೆ ಗುಳೆ ಬರ್ತಾರೆ. ಅದು ಪುಲಕೇಶಿ ನಾಡೋದು ಅಂದರೆ ಬಾದಾಮಿ ಸುತ್ತಮುತ್ತ ನಮ್ಮದು ಬಳ್ಳಾರಿ ಆಗ್ಬೋದು, ಎಲ್ಲರೂ ಆಗ್ಬೋದು, ಎಲ್ಲ ಈ ನನ್ನ ತಾಲೂಕಲ್ಲಿ 10,000 ಜನ ಗುಳೆ ಬಂದಿರೋರು 15 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. 10,000 ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ. ಬಳ್ಳಾರಿ ಸರ್ಕಲ್ ಅಂತಲೇ ಇದೆ. ನಾನು ದಿನ ಬೆಳಿಗ್ಗೆ ನೋಡ್ತಿದ್ದೆ ಯಾಕೆ ಈ ಥರ ಆಗ್ತದೆ ಅಂತೇಳಿ. ಹಂಗಾಗಿ ನನಗೆ ಈ ಕತೆ ಹುಟ್ಟಿತು. ಅಂದರೆ ಈ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು, ನೀರಾವರಿ ಆಗಬೇಕು, ಆ ಚಿಂತನೆ ಇಟ್ಕೊಂಡು ಈ ಕತೆ ಮಾಡಿದ್ದೀವಿ. ಇನ್ನೇನು ಜಾಸ್ತಿ ಕೇಳಬೇಡಿ, ನಾನು ಯಾಕೆಂದರೆ ಜಾಸ್ತಿ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತೀನಿ. ಸಿನಿಮಾ ಚೆನ್ನಾಗಿ ಮಾಡ್ತೀವಿ, 100ಕ್ಕೆ 100 ಭಾಗ ನಿಮಗೆಲ್ಲ ಸಮಾಧಾನ ಆಗುತ್ತೆ. ಯೋಗೇಶ್ವರ್ ಸರ್, ಈಗಾಗಲೇ ನೀವು ಚಿತ್ರರಂಗದಲ್ಲಿ ಯಶಸ್ವಿ ನಟ ಆಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಸಾಕು ಮಗ ಮಾತ್ರ ಸಿನಿಮಾ ಮಾಡಲಿ ಅನ್ಬೋದಿತ್ತು, ಆದರೆ ನೀವು ಮಗನ ಜೊತೆ ತೆರೆ ಹಂಚ್ಕೋತಿದ್ದೀರಾ. ಸೊ ನಿಮ್ಮ ಕನಸು ಕೂಡ ಅದಾಗಿತ್ತು. ಮೊದಲಿಂದ ನಾನು ಬೆಂಗಳೂರು ಬಂದದ್ದೇ ಒಬ್ಬ ನಟನಾಗಬೇಕು ಅಂತೇಳಿ. ಎಲ್ಲರಿಗೂ ಭಾಳಷ್ಟು ಜನಕ್ಕೆ ಗೊತ್ತಿದೆ. ನನಗೆ ಆಕಸ್ಮಿಕ ರಾಜಕಾರಣ, ಬಟ್ ಅಲ್ಲಿ ಹೋಗ್ಬೇಕಾಗಿತ್ತು, ಅನಿವಾರ್ಯ, ಅಲ್ಲಿ ಹೋರಾಟ ಮಾಡಬೇಕಾಗಿತ್ತು. ನನಗಿನ್ನೂ ಆ ಒಂದು ಹಸಿವಿದೆ ಚಿತ್ರರಂಗದಲ್ಲಿ. ನಾನು ಹಾಕಿ ಮಾಡಬೇಕು ಅಂತ ಹಸಿವಿದೆ. ನಾನು ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಇನ್ನೊಂದಷ್ಟು ವರ್ಷ ಮಾಡ್ತೀನಿ. ಓಕೆ ಧ್ಯಾನ್, ನನ್ನ ಕ್ವೆಶನ್, ಈಗ ನೀವು ಹೇಳಿದ್ರಿ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಅದು ಕೂಡ ಒಂದು ಬ್ಯಾಟಲ್ ಅಂತ. ನೀವು ಫಿಟ್ನೆಸ್ ಆಗಿರಬಹುದು ಅಥವಾ ಡಯಟ್ ಏನೇನು ವರ್ಕೌಟ್ ಅನ್ನೋದೆಲ್ಲ ಇದೆ, ಅದ್ರ ಜೊತೆಗೆ ಒಂದು ತಯಾರಿ ಅನ್ನುವಂತಹ ವಿಚಾರದಲ್ಲಿ ನಿಮ್ಮ ಜೊತೆಗೆ ಅಂದ್ರೆ ಇದಕ್ಕೆ ಸಿನಿಮಾಗೆ ಒಂದು ಏನ್ ಬೇಕು ಎಲ್ಲ ತಯಾರಿ ಜೊತೆಗೆ ಕೈ ಜೋಡಿಸಿರೋರು ನಿಮ್ಮ ತಾಯಿ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬಂದಿದ್ದಾರೆ. ಅಂಡ್ ಅವರ ಒಂದು ಸಪೋರ್ಟ್ ಯಾವ ರೀತಿ ಸಿಕ್ಕಿದೆ ನಿಮ್ಗೆ ಅಂತ? ಮ್ಯಾಮ್, ನಮ್ಮ ತಾಯಿ ಬಂದು ಬೆಳಗ್ಗೆ ಎದ್ದರೆ ಮೊದಲನೇದು ಮಾಡೋದು ಏನಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ, ನನ್ನ ಮಗಂಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾರೆ. ಅದು ಒಂದು ಸಪೋರ್ಟ್ ಮ್ಯಾಮ್. ಮನೆಗೆ ಬರ್ತಾರೆ, ನನ್ನ ಮಗ ತಿಂಡಿ ಮಾಡಿದಾನ, ಊಟ ಮಾಡಿದಾನ, ರಾತ್ರಿ ಡಿನ್ನರ್ ಮಾಡಿದಾನ ಅಂತ ಕೇಳ್ತಾರೆ. ಅದು ಒಂದು ಸಪೋರ್ಟೇ ಮ್ಯಾಮ್. ಮತ್ತು ನನಗೇನಾದರೂ ಹುಷಾರು ತಪ್ಪಿದ್ರೆ ಮೊದಲನೇದಾಗಿ ನನ್ನ ಬಂದು ನೋಡ್ಕೊಳ್ಳೋದೇ ನನ್ನ ಅಮ್ಮ ಮ್ಯಾಮ್. ಸೊ ನನ್ನ ಪ್ರಯಾರಿಟೈಸ್ ಮಾಡಿಕೊಂಡು ಮಗ ನನಗಿಂತ ಮೊದಲು ಅಂತ ಹೇಳಿ ನಾನು ಕಳೆದ 22 ವರ್ಷದಿಂದ ನಮ್ಮ ಮಮ್ಮಿ ಜೀವನ ಹಂಗೆ ಮ್ಯಾಮ್. ನನಗೋಸ್ಕರ ಬದುಕ್ತಿದ್ದಾರೆ, ಅವ್ರಿಗೋಸ್ಕರ ಅಲ್ಲ ಅಂತ ನನ್ಗೆ ಡೈಲಿ ಹೇಳ್ತಾರೆ. ಅದು ನಂಗೆ ಸತ್ಯ ಅಂತ ನನ್ಗೆ ಅನ್ಸುತ್ತೆ ಮ್ಯಾಮ್. ಆ್ಯಂಡ್ ಐ ಲವ್ ಯು ಮಾಮ್. ಯೋಗೇಶ್ವರ್ ಸರ್, ಯೋಗೇಶ್ವರ್ ನೋಡೋದಾದ್ರೆ ಎಲ್ಲವೂ ಕೂಡ ಒಂದು ಲವ್ ಸಬ್ಜೆಕ್ಟ್ ಇರುವಂಥದ್ದು, ಮಾಸ್ ಕಮರ್ಷಿಯಲ್ ಇರುವಂಥ ಸಿನಿಮಾಗಳನ್ನೇ ಮಾಡ್ತಾರೆ. ಒಂದು ಧ್ಯೇಯ ಘೋಷವಾಕ್ಯ ಇದೆ ಒಂದ್ ಕಡೆ, ಜೈ ಜವಾನ್ ಜೈ ಕಿಶಾನ್ ಅಂತ. ಸೊ ಮಗನಿಗೆ 2 ಸಿನಿಮಾ ಮೂಲಕ 2 ಕೊಟ್ಬಿಟ್ಟಿದ್ರಿ ಸರ್. 2 ಬಲ ಸಿಗ್ಲಿ ಮಗನಿಗೆ ಅನ್ನೋ ಕಾರಣನ ಏನಂತ? ಇಲ್ಲ, ನಾನು ಕತೆ ಆಯ್ಕೆ ಮಾಡಿದಾಗ ಎಲ್ಲರೂ ಹೇಳಿದ್ರು. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹರಿಕೃಷ್ಣ ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ಮ ಮಗನಿಗೆ ಒಂದು ಲವ್ ಸಬ್ಜೆಕ್ಟ್ ಮಾಡಬೇಕು, ನಾನು ಹಾಗೆ ಹೀಗೆ ಅಂತೇಳಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ನನಗೆ ಅವ್ನಿಗೆ ಈ ಮಣ್ಣಿನ ವಾಸನೆ ಗೊತ್ತಾಗಬೇಕು. ನಾನು ಹೇಳ್ದೆ ಅವ್ನಿಗೆ, ನೀನ್ ಸಿನಿಮಾದಲ್ಲಿ ಗೊಬ್ಬರ ಹೊರಬೇಕು, ನೀನ್ ಸಿನಿಮಾದಲ್ಲಿ ಈ ಮಣ್ಣನ್ನ ಮೈಗ ಹಚ್ಕೋಬೇಕು, ನೀನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ನೋಡು, ಎಂತೆಂತ ಸಿನಿಮಾಗಳು ಮಾಡಿದ್ದಾರೆ, ನೀನ್ ಈ ಮಣ್ಣಿನ ಮಗನಾಗದಾಗ ಮಾತ್ರ ಜನ ನಿನ್ನ ಅಕ್ಸೆಪ್ಟ್ ಮಾಡ್ತಾರೆ. ಲವ್ ಟ್ರ್ಯಾಕ್, ಲವ್ ಸಿನಿಮಾ ಬಹಳಷ್ಟು ಜನ ಮಾಡ್ತಾರೆ. ನೀನು ಯಾವಾಗಲೂ ಕೂಡ ಜನಗಳಿಗೆ ಮನಸ್ಸಿಗೆ ಹತ್ರ ಆಗ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನನಗೂ ಆರ್ಗ್ಯುಮೆಂಟ್ ನಡೀತಾ ಇರ್ತದೆ. ನಾನು ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕಾಯ್ತು. ಸ್ವಾಭಾವಿಕವಾಗಿ ವಯಸ್ಸಿಗೆ ಇರ್ತಕ್ಕಂಥ ಅವ್ನು ಮಾತಾಡ್ಬೋದು. ಬಟ್ ನನಗೆ ಅವನು ಈ ನಾಡು ನುಡಿಗೆ, ಈ ಮಣ್ಣಿಗೆ ಹತ್ರ ಆಗಿರ್ತಕ್ಕಂಥ ಕಥೆಗಳನ್ನ ಮಾಡ್ಬೇಕು ಅನ್ನೋದು ಆಸೆ. ಸರ್ ಯೋಗೇಶ್ವರ್ ಸರ್, ಇಲ್ಲಿ ಈ ಕಡೆ ಏನಂದ್ರೆ ಈಗ